ಕಳೆದ ದಿವಸ ತತ್ವಸಂಗ್ರಹ ರಾಮಾಯಣದ ವರ್ಣನೆಯಂತೆ ವಾಲ್ಮೀಕಿಯ ಚರಿತ್ರೆಯನ್ನು ನಾವು ಗಮನಿಸಿದೆವು. ಇವತ್ತು ಅಧ್ಯಾತ್ಮ ರಾಮಾಯಣದಲ್ಲಿ ಬಂದಂತೆ ಅಧ್ಯಾತ್ಮ ರಾಮಾಯಣದ ಅಯೋಧ್ಯಾಕಾಂಡದ 6ನೆಯ ಸರ್ಗದಲ್ಲಿ ಬಂದಂತೆ ವಾಲ್ಮೀಕಿಗಳ ಚರಿತ್ರೆಯನ್ನು ಗಮನಿಸಬೇಕು. ವಾಲ್ಮೀಕಿಗಳೇ ತಮ್ಮ ಕಥೆಯನ್ನು ಶ್ರೀರಾಮಚಂದ್ರನಿಗೆ ಈ ಮುಂದಿನಂತೆ ಹೇಳಿದ ಬಣ್ಣನೆ ಅಧ್ಯಾತ್ಮ ರಾಮಾಯಣದಲ್ಲಿ ನಾವು ನೋಡ್ತೇವೆ. ಶ್ರೀರಾಮಚಂದ್ರನೇ, ನಿನ್ನ ನಾಮ ಎಷ್ಟು ಮಹಿಮೆ ಉಳ್ಳದ್ದು ಅನ್ನೋದನ್ನ ಯಾರೂ ಕೂಡ ಪೂರ್ಣವಾಗಿ ವರ್ಣನೆ ಮಾಡಲಾರದು. ನಿನ್ನ ನಾಮದ ಜಪದಿಂದಲೇ ನಾನು ವ್ಯಾಧನಾಗಿದ್ದವನು ಬ್ರಹ್ಮರ್ಷಿಯಾದೆ. ಮೊದಲು ನಾನು ಕಿರಾತರ ಗ್ರಾಮದಲ್ಲಿ ವಾಸ ಮಾಡ್ತಿದ್ದೆ. ಅವರ ಜೊತೆಗೆ ನಾನು ಬೆಳೆದಿದ್ದೆ. ಹುಟ್ಟಿನಿಂದ ಮಾತ್ರ ನಾನು ಬ್ರಾಹ್ಮಣನಾಗಿದ್ದೆ. ಇದೊಂದು ವ್ಯತ್ಯಾಸ. ಅಧ್ಯಾತ್ಮ ರಾಮಾಯಣದಲ್ಲಿ ಬಂದಂತೆ ಹುಟ್ಟಿನಿಂದ ಆತ ಬ್ರಾಹ್ಮಣನಾಗಿದ್ದ ಅನ್ನೋ ವರ್ಣನೆಯಲ್ಲಿ ಇಲ್ಲ. ಮೊದಲಿನಿಂದಲೂ ವ್ಯಾಧನೆ ಆಗಿದ್ದವನು ಮುಂದೆ ಬ್ರಹ್ಮರ್ಷಿಯ ಮಟ್ಟಕ್ಕೆ ಏರಿದವನು ಅಂತ ವರ್ಣನೆ ತತ್ವಸಂಗ್ರಹ ರಾಮಾಯಣದಲ್ಲಿ ನಾವು ನೋಡಿದ್ವಿ. ಅಧ್ಯಾತ್ಮ ರಾಮಾಯಣದಲ್ಲಿ ಬಂದಂತೆ ಮೊದಲು ಬ್ರಾಹ್ಮಣೇ ಆಗಿದ್ದವನು ಆಕಸ್ಮಿಕವಾಗಿ ಯಾವ ಕಾರಣದಿಂದ ಅಂತ ಅಲ್ಲಿ ಪೂರ್ವವಾದ ವರ್ಣನೆ ಇಲ್ಲ. ಹುಟ್ಟಿನಿಂದಲೇ ಬ್ರಾಹ್ಮಣ ಕುಟುಂಬದಿಂದ ಆತ ಬೇರ್ಪಟ್ಟಿದ್ದಿರಬೇಕು. ವ್ಯಾಧರೊಡನೆ ಬೆಳೆದು ಅವರ ಸ್ತ್ರೀಯನ್ನೇ ಮದುವೆಯಾಗಿ ಹಲವಾರು ಮಕ್ಕಳನ್ನು ಕೂಡ ಪಡೆದುಕೊಂಡು ದೊಡ್ಡ ಕಳ್ಳನೇ ಆಗಿದ್ದೆ, ಕಳ್ಳರ ನಾಯಕನಾಗಿದ್ದೆ. ಅರಣ್ಯದಲ್ಲಿ ಒಮ್ಮೆ ಸಂಚಾರ ಮಾಡ್ತಿದ್ದಾಗ 7 ಋಷಿಗಳನ್ನು ಅಲ್ಲಿ ನೋಡಿದ್ದೆ. 7 ಬೆಂಕಿಗಳಂತೆ ಅವರು ನನಗೆ ಕಂಡು ಬಂದರು. ನಾನು ಅವರನ್ನು ಹಿಂಬಾಲಿಸಿದೆ ಧನದ ಆಸೆಗಾಗಿ. ಅವರು ನನ್ನನ್ನು ಕೇಳಿದರು, ನೀನು ನಮ್ಮನ್ನು ಯಾಕೆ ಹಿಂಬಾಲಿಸಿ ಬರ್ತಿದ್ದೀ ಅಂತ. ಮನೆಯಲ್ಲಿ ಹೆಂಡತಿ ಮಕ್ಕಳು ಹಸಿವಿನಿಂದ ಬಳಲುತ್ತಿದ್ದಾರೆ. ನಾನು ಅವರಿಗಾಗಿ ಧನ ಸಂಗ್ರಹ ಮಾಡಬೇಕಾಗಿದೆ. ನಿಮ್ಮಲ್ಲಿರುವಂತಹ ಧನವನ್ನು ದೋಚಿ ಅವರನ್ನು ನಾನು ಪೋಷಣೆ ಮಾಡಬೇಕಾಗಿದೆ. ಅದಕ್ಕಾಗಿ ಕಾಡು ಮೇಡುಗಳನ್ನು ನಾನು ಅಲದಾಡ್ತಿದ್ದೇನೆ. ನಿಮ್ಮನ್ನೀಗ ದೋಚುವನಿದ್ದೇನೆ ಅಂತ ನಾನು ಹೇಳಿದೆ ಅವರಿಗೆ. ಅವರು ನನ್ನ ಕೇಳಿದ್ರು, ಕೂಡಲೇ ನಿನ್ನ ಹೆಂಡತಿ ಮಕ್ಕಳನ್ನು ಪ್ರತ್ಯೇಕವಾಗಿ ಭೇಟಿ ಮಾಡಿ ಅವರನ್ನು ಪ್ರಶ್ನೆ ಮಾಡು. ಯೋಯೋ ಮಯಾ ಪ್ರತಿದಿನಂ ಕ್ರಿಯತೆ ಪಾಪ ಸಂಚಯ ಯೂಯಂ ತದ್ಭಾಗಿನಃ ಕಿಂವ ನೇತಿ ವೇತಿ ಪೃಥಕ್ ಪೃಥಕ್. ನಿಮ್ಮ ಭರಣ ಪೋಷಣೆಗಳಿಗಾಗಿ ಪ್ರತಿನಿತ್ಯ ನಾನೇನು ಪಾಪ ಕಾರ್ಯಗಳನ್ನು ಮಾಡ್ತಿದ್ದೇನೆ, ಅದರ ಭಾಗಿದಾರರು ನೀವು ಆಗ್ತಿರೋ ಹೇಗೆ ಅಂತ ಅವರನ್ನು ಕೇಳು. ನೀನು ಆ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಂಡು ಬರುವವರೆಗೂ ನಾವಿಲ್ಲೇ ಇರ್ತೀವಿ ಅಂದ್ರು ಆ ಋಷಿಗಳು. ನನ್ನ ತಂದೆ ನನ್ನ ಬಂಧು ಮಿತ್ರರು ಮಕ್ಕಳು ಹೆಂಡತಿ ಅವರೇನಂದ್ರಂದ್ರೆ, ಪಾಪಂ ತವೈವ ತತ್ಸರ್ವಂ, ನೀನು ಗಳಿಸಿದ ಪಾಪದ ಮೂಟೆಯೆಲ್ಲ ನಿನ್ನದೇ, ವಯಂತು ಫಲಭಾಗಿನ, ನಾವು ಆ ಫಲವನ್ನು ಮಾತ್ರ ಸ್ವೀಕಾರ ಮಾಡುವವರು. ಆ ಮಾತನ್ನು ಕೇಳಿ ನನಗೆ ಪಶ್ಚಾತ್ತಾಪ ಆಯಿತು. ಋಷಿಗಳಿದ್ದಲ್ಲಿಗೆ ಧಾವಿಸಿದೆ. ಋಷಿಗಳ ಸಂದರ್ಶನ ಮಾತ್ರದಿಂದ ನನ್ನ ಮನಸ್ಸು ಶುದ್ಧವಾಯಿತು. ಋಷಿಗಳೇ, ನರಕ ಅನ್ನುವಂಥ ಸಮುದ್ರದಲ್ಲಿ, ಪಾಪ ಅನ್ನುವಂಥ ಸಮುದ್ರದಲ್ಲಿ ನಾನು ಮುಳುಗಿ ಹೋಗ್ತಿದ್ದೇನೆ, ನನ್ನನ್ನು ರಕ್ಷಣೆ ಮಾಡಿ ಅಂತ ಕೇಳಿಕೊಂಡೆ. ಆಗ ಋಷಿಗಳು ನನ್ನನ್ನು ಎಬ್ಬಿಸಿ, ನಿನಗೆ ನಾವು ಉಪದೇಶವನ್ನು ಮಾಡ್ತೀವಿ, ಅದರಿಂದ ನೀನು ಮುಕ್ತನಾಗ್ತೀವಿ ಅಂತ ಹೇಳಿದರು. ಪರಸ್ಪರ ಅವರು ಸಮಾಲೋಚನೆ ಮಾಡಿದರು. ಈತನಿಗೆ ಮೋಕ್ಷ ಮಾರ್ಗವನ್ನು ಉಪದೇಶ ಮಾಡಿ ಆತನನ್ನು ರಕ್ಷಣೆ ಮಾಡುವುದು ನಮ್ಮ ಕರ್ತವ್ಯ ಆಗಿದೆ ಅಂತ ಅವರು ಸಮಾಲೋಚನೆ ಮಾಡಿ, ನಿನ್ನದೇ ಆದಂತಹ ನಾಮವನ್ನು, ರಾಮ ಅನ್ನುವಂಥ ನಾಮವನ್ನೇ ವ್ಯತ್ಯಸ್ತವಾಗಿ ನನಗೆ ಉಪದೇಶ ಮಾಡಿ ಇದನ್ನ ಜಪ ಮಾಡ್ತಿರಬೇಕು ಅಂತ ಆಲೋಚನೆ ಮಾಡಿದ್ರು, ನನಗೆ ಆದೇಶ ಮಾಡಿದ್ರು. ನಾವು ಮತ್ತೆ ಇಲ್ಲಿಗೆ ಬರುವವರಿದ್ದೇವೆ, ಅಲ್ಲಿಯ ತನಕ ಈ ರಾಮನಾಮವನ್ನು ನೀನು ಜಪ ಮಾಡಬೇಕು ಅಂತ ನನಗೆ ಆದೇಶ ಕೊಟ್ಟು ಅವರು ಹೊರಟು ಹೋದರು. ಬಹಿರ್ವ್ಯಾಪಾರಗಳನ್ನು ಸಂಪೂರ್ಣವಾಗಿ ಮರೆತು ನಾನು ಆ ರಾಮನಾಮ, ಆ ಮಂತ್ರದ ಜಪದಲ್ಲಿ ಆಸಕ್ತನಾದೆ. ನನ್ನ ಮೇಲೆ ಕಾಲಕ್ರಮವಾಗಿ ದೊಡ್ಡದೊಂದು ವಲ್ಮೀಕ ಅಂತ ಹುತ್ತವು ಕೂಡ ಬೆಳೆಯಿತು. ಸಾವಿರಾರು ಯುಗಗಳು ಕಳೆದ ಬಳಿಕ ಮತ್ತೆ ಸಪ್ತರ್ಷಿಗಳು ನನ್ನ ಬಳಿಗೆ ಬಂದರು. ಹುತ್ತದಲ್ಲಿದ್ದಂಥ ನನ್ನನ್ನು ನೋಡಿ ಹೊರಗೆ ಬರುವಂತೆ ಅವರು ಆಜ್ಞಾಪಿಸಿದರು. ಹೊರಗೆ ನಾನು ಬಂದ ಕೂಡಲೇ, ಮುನೀಶ್ವರನೇ, ನೀನು ವಲ್ಮೀಕದಿಂದ ಅಂದ್ರೆ ಹುತ್ತದಿಂದ ಹುಟ್ಟಿ ಮತ್ತೊಮ್ಮೆ ಜನ್ಮವನ್ನು ಈಗ ತಾಳಿದ್ದಿ, ಆದ್ರಿಂದ ವಾಲ್ಮೀಕಿ ಅನ್ನುವ ಹೆಸರಿನಿಂದ ನೀನು ಪ್ರಸಿದ್ಧನಾಗುತ್ತಿ ಅಂತ ಹೇಳಿ ಅವರೆಲ್ಲರೂ ಹೊರಟು ಹೋದರು. ರಘುಕುಲೋತ್ತಮನೇ, ಈ ಕಾರಣದಿಂದ ನಾನು ಈ ದಿವ್ಯವಾದಂತಹ ನಿನ್ನ ನಾಮದ ಪ್ರಭಾವದಿಂದ
ಬ್ರಹ್ಮರ್ಷಿಯಾಗಿದ್ದೇನೆ ಅಂತ ವಾಲ್ಮೀಕಿಗಳು ತಮ್ಮ ಪರಿಚಯವನ್ನು ರಾಮನಿಗೆ ತಾವೇ ಮಾಡಿಕೊಟ್ಟರು. ಹೀಗೆ ಚಿತ್ರಕೂಟಕ್ಕೆ ಹೋಗುವಂಥ ಮಾರ್ಗದಲ್ಲಿ ತನ್ನ ಆಶ್ರಮಕ್ಕೆ ಬಂದಂಥ ರಾಮ ಲಕ್ಷ್ಮಣ ಸೀತೆಯರನ್ನ ವಾಲ್ಮೀಕಿ ಋಷಿಗಳು ಸತ್ಕಾರ ಮಾಡಿದಂಥ ಕಥೆ ಏನಿದೆ ಅದು ತತ್ವಸಂಗ್ರಹ ರಾಮಾಯಣದಲ್ಲಿ ಈ ಕಥೆ ಇದೆ. ಒಂದು ಕಡೆ ಬಂದಂತೆ ಆತ ಮೊದಲು ವ್ಯಾಧನೆ ಆಗಿದ್ದ, ಮತ್ತೊಂದು ಕಡೆ ಬಂದಂತೆ ಆತ ಮೊದಲು ಬ್ರಾಹ್ಮಣನಾಗಿದ್ದ, ಹುಟ್ಟಿನಿಂದಲೇ ಬೇರ್ಪಟ್ಟಿದ್ದ. ಅದೇನೇ ಇದ್ರು ಆತ ಏನು ಬ್ರಹ್ಮರ್ಷಿಯ ಪಟ್ಟಕ್ಕೆ ಏರಿದ್ದ, ಆ ಕಥೆಗೆ ಆ ಭಾವಕ್ಕೆ ನಾವು ಮಹತ್ವ ಕೊಡಬೇಕು. ಮತ್ತು ಅಲ್ಲಿ ನಾವು ಗಮನಿಸಬೇಕಾದ ಸಂಗತಿ ಏನಿದೆ ಅಂದರೆ, ಬಹಳ ಹಿಂದಿನ ಒಂದ್ಸರಿ ಹೇಳಿದ್ದೆ, ಕೆಲವೊಮ್ಮೆ ನಮ್ಮಲ್ಲಿ ಕೂಡ ತೀರಾ ಸಾಮಾನ್ಯರಾಗಿದ್ದವರು ಅಸಾಮಾನ್ಯ ಮಟ್ಟಕ್ಕೆ ಏರುವಂಥ ನಿದರ್ಶನಗಳನ್ನು ನಾವು ನೋಡ್ತೇವೆ. ಅದು ಯಾವುದೂ ಕೂಡ ಒಂದೆರಡು ದಿವಸದಲ್ಲಿ ಆಗಿದ್ದಲ್ಲ. ಇಲ್ಲಿ ತನಕ ಬಾಲ್ಯದಲ್ಲಿ ಅವನಿಗೆ ಏನು ಕಂಡಿರಲಿಲ್ಲ ಅಂತ ಮಹತ್ವ, ದೈವಿಕವಾದಂಥ ಮಹತ್ವ ನಮಗೆ ಕಂಡಿರಲಿಲ್ಲ. ಆಕಸ್ಮಿಕವಾಗಿ ಇಂತಹ ಅದ್ಭುತವಾದಂತಹ ಸಾಧನೆ, ಅದ್ಭುತವಾದಂತಹ ದಿವ್ಯ ದರ್ಶನ ಅವನಿಗೆ ಹೇಗಾಯಿತು ಅಂತ ನಾವು ಆಶ್ಚರ್ಯ ಪಡೋದಿದೆ. ಆದರೆ ನಾನು ಒಂದು ಉದಾಹರಣೆ ಪೂರ್ವಕವಾಗಿ ಅದನ್ನು ಹಿಂದೊಮ್ಮೆ ಹೇಳಿದ್ದೆ. ಸ್ವಿಚ್ ಒತ್ತಿದಾಗ ದೀಪ ಹತ್ಕೋತದಲ್ಲ, ಕರೆಂಟು ಅಲ್ಲಿ ಹುಟ್ಟಿ ಒಮ್ಮೆಲೆ ದೀಪ ಹತ್ಕೊಳ್ಳೋದಲ್ಲ. ಎಂದೋ ಕರೆಂಟ್ ತಯಾರಾಗಿತ್ತು, ಯಾವುದೋ ಊರಿನಲ್ಲಿ ಕರೆಂಟ್ ತಯಾರಾಗಿತ್ತು, ಬಹಳ ಪರಿಶ್ರಮದ ಮೂಲಕವಾಗಿ ವಿದ್ಯುತ್ ತಯಾರಾಗಿತ್ತು, ಅಲ್ಲಿ ಸಂಚಿತ ಆಗಿತ್ತು. ಆ ಸಂಚಿತ ಆದಂತಹ ವಿದ್ಯುತ್ತು ಒಂದು ಗುಂಡಿಯನ್ನು ಒತ್ತೋದ್ರ ಮೂಲಕ ವ್ಯಕ್ತ ಆಗ್ತದೆ ಅಷ್ಟೇ. ಹಾಗೆ ಆತ ಬೇಡನೇ ಆಗಿರಲಿ, ಬ್ರಾಹ್ಮಣನೇ ಆಗಿರಲಿ, ಅದು ಮುಖ್ಯ ಅಲ್ಲ. ಆತನಿಗೆ ಜನ್ಮ ಜನ್ಮಾಂತರದ ಸಾಧನೆ ಮತ್ತು ಸಂಸ್ಕಾರ ಅವನಿಗೆ ಬೆಂಗಾವಲಾಗಿತ್ತು. ಅದು ಯಾವುದೋ ಪ್ರಾರಂಭ ಕರ್ಮದ ವರ್ಷದಿಂದಾಗ ಆತನಿಗೆ ಅದೆಲ್ಲ ಮುಚ್ಚಿ ಹೋಗಿತ್ತಷ್ಟೇ. ಬೂದಿ ಮುಚ್ಚಿದ ಕೆಂಡದಂತೆ ಎಲ್ಲವೂ ಕೂಡ ಅದೃಶ್ಯ ಆಗಿರುತ್ತಿತ್ತು. ಅದಕ್ಕೊಂದು ನಿಮಿತ್ತ ಬೇಕಾಗುತ್ತೆ. ಸಪ್ತರ್ಷಿಗಳು ಮತ್ತು ನಾರದ ಇಂಥವರೆಲ್ಲ ಅದಕ್ಕೊಂದು ನಿಮಿತ್ತ ಅಷ್ಟೇ. ಇಂಥ ಒಂದು ನಿಮಿತ್ತವನ್ನು ಪಡ್ಕೊಂಡು ಆ ಮೇಲೆ ಕವಿದಂತಹ ಬೂದಿ ಮರೆಯಾಗಿ, ಬೂದಿ ಹೊರಟು ಹೋಗಿ ಒಳಗಿರುವಂತಹ ಅಗ್ನಿ, ಆ ಜ್ಞಾನದ ಅಗ್ನಿ ಪ್ರಜ್ವಲಿಸಲಿಕ್ಕೆ ಪ್ರಾರಂಭ ಆಯಿತು ಅನ್ನೋದನ್ನು ಆ ಕಥೆಯಿಂದ ತಗೊಳ್ಬೇಕು. ಇವತ್ತಿಗೂ ಕೂಡ ಅವರು ಸ್ಮಾರ್ತರೇ ಇರ್ಬೋದು, ವೈಷ್ಣವರೇ ಇರ್ಬೋದು, ಸ್ಮಾರ್ತ ಪಂಡಿತರಲ್ಲೂ ಮತ್ತು ವೈಷ್ಣವ ಪಂಡಿತರಲ್ಲೂ ಯಾರಲ್ಲೂ ಕೂಡ ವೈಷ್ಣವ ಪಂಡಿತರಲ್ಲೇ ಪರಸ್ಪರ ಈ ಕಥೆಯ ಬಗ್ಗೆ ಎಲ್ಲರಲ್ಲೂ ಒಮ್ಮತ ಇಲ್ಲ. ಆತ ಮೊದಲು ಬೇಡರವನಾಗಿದ್ನೇ ಹೌದು ಅನ್ನೋದ್ರ ಬಗ್ಗೆ ಎಲ್ಲರಲ್ಲೂ ಒಮ್ಮತ ಇಲ್ಲ. ಕಾರಣ ಏನಂದ್ರೆ ವಾಲ್ಮೀಕಿಯೇ ಬರೆದಿರುವಂತಹ ವಾಲ್ಮೀಕಿ ರಾಮಾಯಣದಲ್ಲಿಯೂ ಕೂಡ ಈ ವ್ಯಾಧ ಆಗಿದ್ದ ಅನ್ನೋ ಕಥೆ ಬಂದಿಲ್ಲ. ಎಷ್ಟೋ ಜನ ಅದನ್ನು ಒಪ್ತಾರೆ, ಮತ್ತೆಷ್ಟೋ ಜನ ಅದನ್ನು ಒಪ್ಪೋದಿಲ್ಲ. ಆದರೂ ಆ ಕಥೆ ಒಂದು ಮಹತ್ವ ಇದೆ ಅದಕ್ಕೆ ಅನ್ನೋ ಕಾರಣಕ್ಕಾಗಿ ತತ್ವಸಂಗ್ರಹ ರಾಮಾಯಣ ಮತ್ತು ಅಧ್ಯಾತ್ಮ ರಾಮಾಯಣದಲ್ಲಿ ಬಂದಕ್ಕೆ ಅದನ್ನು ನಾನು ವರ್ಣನೆ ಮಾಡಿದೆ. ಪದ್ಮಪುರಾಣದಲ್ಲಿ ವಾಲ್ಮೀಕಿ ಚರಿತ್ರೆ ಇದೆ ಮತ್ತು ರಾಮಾಯಣ ಶ್ರೀರಾಮಚಂದ್ರನ ಕಥೆಯೂ ಅಲ್ಲಿದೆ. ಅದಕ್ಕೆ ಬಂದಂತೆ ಅಲ್ಲಿ ಬಂದಂಥ ಕಥೆಗೆ ಅನುಸಾರವಾಗಿ ಕೂಡ ಅದನ್ನು ನಾವು ಗಮನಿಸಬೇಕು. ಅಲ್ಲಿ ಬಂದಂಥ ಆ ಬ್ರಾಹ್ಮಣನ ಹೆಸರು ಅಗ್ನಿಶರ್ಮ ಅಂತ ಹೇಳಿ. ಆತ ಭೃಗುಕುಲದಲ್ಲಿ ಹುಟ್ಟಿದವನು. ಸಂಘ ದೋಷದಿಂದಾಗಿ ಚಿಕ್ಕವನಿದ್ದಾಗಿನಿಂದಲೇ ಕಳ್ಳತನದ ವೃತ್ತಿಯನ್ನು ಆತ ಆಶ್ರಯಿಸಿ ಬಿಟ್ಟಿದ್ದ, ಡಕಾಯಿತನಾಗಿ ಬಿಟ್ಟಿದ್ದ. ಚಿಕ್ಕ ವಯಸ್ಸಿನಲ್ಲೇ ಕಾರಣಾಂತರದಿಂದ ಅವನ ತಂದೆ ತಾಯಿಗಳು ಆ ಮಗುವನ್ನು ಕಾಡಿನಲ್ಲಿ ಪರಿತ್ಯಾಗ ಮಾಡಿದ್ರು. ದರೋಡೆಕೋರರ ಮಧ್ಯೆ ಬೆಳೆದು ಅವರು ಕೊಟ್ಟಂತಹ ಸಂಸ್ಕಾರಗಳ ಬಲದಿಂದ ಆ ಸಾಕು ತಂದೆ ತಾಯಿಗಳ ವೃತ್ತಿಯನ್ನು ಅದು ಆಶ್ರಯ ಮಾಡಿತು. ಕಾಡಿನಲ್ಲಿ ಆತ ಕಾದಿದ್ದುಕೊಂಡು ಅಲ್ಲಿ ಬರುವವರನ್ನು ಹೋಗುವವರನ್ನೆಲ್ಲರನ್ನು ಕೂಡ ದೋಚ್ತಾ ಇದ್ದ. ಎಷ್ಟೋ ಜನ ಬ್ರಾಹ್ಮಣರನ್ನು ದೋಚಿದ್ದ. ಅವರ ಯಜ್ಞೋಪವೀತಗಳನ್ನೆಲ್ಲ ದೋಚಿದ್ದಂತೆ. ಅವನ ಹತ್ರ ಎಷ್ಟು ಯಜ್ಞೋಪವೀತಗಳು, ದೋಚಿದ ಯಜ್ಞೋಪವೀತಗಳು ಎಷ್ಟಿದ್ದವು ಅಂದರೆ ದೊಡ್ಡ ಅಂಗಡಿ ತೆರೆಯುವಷ್ಟು 7.5 ಎತ್ತಿನ ಬಂಡಿ ತುಂಬುವಷ್ಟು ಯಜ್ಞೋಪವೀತಗಳು, ಕದ್ದ ಯಜ್ಞೋಪವೀತಗಳು ಅವನ ಕಡೆ ಇದ್ದವು. ಆ ಕದ್ದ ಯಜ್ಞೋಪವೀತಗಳು ನಮ್ಗೆ ಏನು ಮಾಡ್ತಿದ್ದ ಅದು ಗೊತ್ತಿಲ್ಲ, ಅಂತೂ ಇದ್ದವು. ಅಂತೂ ಆತ ವಾಸ ಮಾಡ್ತಿದ್ದ ಆ ಕಾಡಿನ ದಾರಿ ಏನಿತ್ತು ಅದು ಮುಚ್ಚಿನ ದ್ವಾರದಂತೆ ಇತ್ತು. ಯಾರು ಬಂದರೂ ಅಲ್ಲಿ ತಪ್ಪಿಕೊಂಡು ಹೋಗುವಂತೆ ಇಲ್ಲ. ಅಲ್ಲಿ ನಾರದರಿಗೆ ಈ ಎಲ್ಲ ಸುದ್ದಿ ತಿಳಿಯಿತು. ಆ ದಾರಿ ಹೋಗರ ಸಂಕಟ ಇಲ್ಲ. ಬಹಳ ಪರಿತಾಪ ಆಯ್ತು ಅವರಿಗೆ. ಆ ದಾರಿಯಲ್ಲಿ ಅವರು ಬಂದು ಆತ ಎಲ್ಲಿದ್ದಾನೆ ಅಂತ ಅನ್ವೇಷಣೆ ಮಾಡೋದ್ರಲ್ಲೇ ಈ ರತ್ನಾಕರ ಅನ್ನುವ, ಅವನಿಗೆ ರತ್ನಾಕರ ಅಂತ ಆಮೇಲೆ ಹೆಸರು ಬಂದಿದ್ದಿರಬೇಕು. ಮೂಲತಃ ಆತನ ಹೆಸರು ಅಗ್ನಿಶರ್ಮ ಅಂತ ಕಂಡು ಬಂದಿದ್ದೀವಿ. ವಿಜಯ ಅಂತ ಬಂದಿತ್ತು. ಅಲ್ಲಿ ತನ್ನ ಶಸ್ತ್ರವನ್ನು ಎತ್ತಿ ನಾರದರನ್ನು ಅಡ್ಡಗಟ್ಟಿದ ಆತ. ನನ್ನ ಮೇಲೆ ಯಾಕಪ್ಪ ವ್ಯರ್ಥವಾಗಿ ಶಸ್ತ್ರ ಎತ್ತಿದ್ದಿ, ನಾನೇನು ನೀನು ತಪ್ಪು ಮಾಡಿದೆ ಅಂತ ಕೇಳಿದ್ರು ನಾರದರು. ನಿನಗೇನು ಬೇಕು ಅಂತ ಕೇಳಿದ್ರು. ಆ ಡಕಾಯಿತ ಕಣ್ಣು ಕೆಂಪು ಮಾಡಿಕೊಂಡು ಗರ್ಜನೆ ಮಾಡಿದ. ನಿನ್ನ ಪ್ರಾಣ ಬೇಕು, ನಿನ್ನ ತಂಬೂರಿ ಬಟ್ಟೆ ಎಲ್ಲ ಬೇಕು, ಅದೆಲ್ಲ ಕೊಟ್ಟುಬಿಡಿ, ಈಗ ಏನು ಜಾಗನೆಲ್ಲ ಕೊಟ್ಟುಬಿಡು ಅಂತ ಅಂದ. ನಾರದರು ಹೇಳಿದ್ರು,
ನಿರಂತರವಾಗಿ ಜೀವಹತ್ಯೆ ಮಾಡ್ತಿದ್ದೀಯಲ್ಲ, ಅನೇಕ ಜನರನ್ನು ಕೊಂದು ಅವ್ರ ಸಂಪತ್ತನ್ನು ಅಪಹಾರ ಮಾಡ್ತಿದ್ದೀಯಲ್ಲ, ಇದನ್ನೆಲ್ಲ ಯಾಕೆ ಮಾಡಬೇಕು? ಗಡ್ಡೆ ಗೆಣಸುಗಳು, ಹಣ್ಣು ಹಂಪಲು ಕಾಡಿನಲ್ಲಿ ಸಿಗೋದಿಲ್ಲ, ಅದನ್ನು ತಿಂದು ಯಾಕೆ ಹೊಟ್ಟೆ ಹೊಡ್ಕೋಬಾರ್ದು, ಜೀವನ ಯಾಕೆ ನಡೆಸಬಾರ್ದು? ಇಷ್ಟೆಲ್ಲ ನೀತಿ ಕೃತ್ಯಗಳನ್ನ ಯಾಕೆ ಮಾಡಬೇಕು? ಆ ರತ್ನಾಕರ ವ್ಯಂಗ್ಯವಾಗಿ ಕೇಳಿದ. ಸರಿ, ಗಡ್ಡೆ ಗೆಣಸು ತಿಂದು ಹಣ್ಣು ಹಂಪಲು ತಿಂದು ಹೊಟ್ಟೆ ಹೊಡ್ಕೋಬೇಕು ಅಂತ ಹೇಳ್ತಾರಲ್ಲ, ಆ ಕಾಡಿನಲ್ಲಿ ಸಿಗುವಂತಹ ಅಲ್ಪ ಪ್ರಮಾಣದ ಗಡ್ಡೆ ಗೆಣಸುಗಳಿಂದ ನನ್ನ ತಂದೆ, ತಾಯಿ, ಹೆಂಡತಿ, ಮಕ್ಕಳು ಇವರೆಲ್ಲರೂ ಹೊಟ್ಟೆ ತುಂಬುತ್ತದೆ. ಹೊಟ್ಟೆ ಯಾರು ತುಂಬುವವರು? ನೀ ತುಂಬಿತೀರ ಬಂದಲ್ಲಿ ಅಂತ ಕೇಳಿದ ನಾರದರನ್ನ ಕೇಳಿದ. ನೀನು ಯಾರಿಗೋಷ್ಟು ಇಷ್ಟೆಲ್ಲ ಪಾಪ ಮಾಡ್ತಿದ್ದೀಯಲ್ಲ, ಅವ್ರು ನಿನ್ನ ಪಾಪದ ಫಲ ಅನುಭವಿಸಲಿಕ್ಕೆ ಭಾಗಿದಾರರಾಗ್ತಾರೋ ಹೇಗೆ? ಇಲ್ಲ, ಅದನ್ನೆಲ್ಲ ನೀನೇ ಒಬ್ಬನೇ ಅನುಭವಿಸಬೇಕು. ಈ ಒಂದು ಮಾತು ಅವರು ಹೇಳಿದ ಕೂಡಲೇ ಆತನ ಮನಸ್ಸಿನ ಮೇಲೆ ಅದು ಪರಿಣಾಮ ಬೀರಿತು. ಹಿಂದಿನಂತೆ ತನ್ನ ಜೀವಮಾನದಲ್ಲಿ ಪ್ರಾಯ ಮೊದಲನೇ ಬಾರಿಗೆ ಆತನ ಮನಸ್ಸು ಕರಗಿತ್ತು. ಸುಮ್ಮನೆ ಆದ. ಎಂಥ ಮುಗ್ಧ ನೀನು. ನಾರದರು ಮುಂದುವರೆದು, ನಿನ್ನ ಪಾಪದ ಫಲವನ್ನು ಅನುಭವಿಸಲಿಕ್ಕೆ ಬೇರೆ ಯಾರು ತಯಾರಿಲ್ಲ. ಬೇಕಾದ್ರೆ ನೀನು ನಿನ್ನ ಹೆಂಡತಿ ಮಕ್ಕಳನ್ನು ಹೋಗಿ ಕೇಳು. ನನ್ನ ಮಾತಿನ ಮೇಲೆ ನಿಮ್ಗೆ ವಿಶ್ವಾಸ ಇಲ್ಲದೆ ಇದ್ರೆ ಅವರನ್ನೇ ಹೋಗಿ ಕೇಳು ಪ್ರತ್ಯಕ್ಷವಾಗಿ ಅಂದ್ರು. ಅಲ್ಲಿ ತನಕ ನಾನು ಬರೋಕಂತ ನೀನು ಇರ್ತೀಯ ಅಂತ ಕೇಳಿದೆ. ಬೇಕಾಯ್ತು, ಓಡಿ ಹೋಗ್ಬಿಡ್ತೀನಿ. ನೀನು ನನ್ನನ್ನು ಮೂರ್ಖನನ್ನಾಗಿ ಮಾಡಿ ಇಲ್ಲಿಂದ ಓಡಿ ಹೋಗಿ ಪ್ರಯತ್ನ ಪಡ್ತೀನು. ನಿನ್ನ ಮಾತು ನಾನು ಹೇಗೆ ನಂಬೋದು ಅಂತ. ಅದಕ್ಕೆ ನಾರದರು ಹೇಳಿದ್ರು, ಒಂದು ಮರದ ಹತ್ರ ತಾವೇ ಹೋದ್ರು. ಬಲವಾದಂಥ ಮರ. ಈ ಮರದ ಹತ್ರ ನಿಂತ್ಕೊಂಡಿದ್ದೇನೆ, ಹಗ್ಗಗಳಿಂದ ನನ್ನನ್ನು ಬಿಗಿದು ಕಟ್ಟಿ ಹಾಕು, ನೀನು ಬೇಕಾದ್ರೆ ಮನೆಗೆ ಹೋಗಿ ಬಾ. ತಪ್ಪಿಸಿ ಬರದೇ ಇರುವಂತೆ ಕೈ ಕಾಲಿಗೆ ಎಲ್ಲ ನನ್ನ ಬಿಗಿದು ಬಿಡು ಅಂದ್ರು ನಾರದರು. ಡಕಾಯಿತನಿಗೆ ಮಾತು ಸರಿ ಅನ್ನಿಸ್ತು. ಮೊದಲು ಇಲ್ಲಿ ಬಂದು ಸಾಕು ತಂದೆ ಹತ್ತಿರ ಹೋದ, ಅಲ್ಲೆಲ್ಲ ಬಂದು ಹೆಂಡತಿ ಮಕ್ಕಳ ಹತ್ರ ಹೋದ ಅಂತ ಅಲ್ಲಿ ಬಂದಿತ್ತು. ಸಾಕು ತಂದೆ ಹತ್ತಿರ ಹೋಗಿ ದಾರಿ ಹೋಕರನ್ನೆಲ್ಲ ನಾನು ಕೊಂದು ಸಾಮಗ್ರಿಗಳನ್ನ ಲೂಟಿ ಮಾಡಿ ಕುಟುಂಬದ ಪೋಷಣೆ ಮಾಡ್ತಿದ್ದೇನಲ್ಲ, ಅದರಲ್ಲಿ ಒಂದು ಪಾಲು ನಿಮ್ಮದು ಇದೆಯಲ್ಲ, ನಿಮಗದು ಗೊತ್ತಿದೆಯೋ ಹೇಗೆ? ತಂದೆ ಮುರುಕಾಗಿದ್ದ. ಒಮ್ಮೆ ಕೆಮ್ಮಿ ಗಂಟಲು ಸರಿ ಮಾಡಿಕೊಂಡು, ನೋಡಪ್ಪ, ನೀನು ಚಿಕ್ಕವನಿದ್ದಾಗಲೇ ನಿನ್ನನ್ನು ನಾನು ಎಲ್ಲಿಂದ ತಂದು ಸಾಕಿದೆ, ದೊಡ್ಡವನನ್ನಾಗಿ ಮಾಡಿದ್ದೇನೆ. ಈಗ ದುಡಿಲಿಕ್ಕೆ ನೀನು ಸಮರ್ಥನಾಗಿದ್ದಿ, ನಾನು ಮುದುಕನಾಗಿದ್ದೇನೆ. ಈಗ ನನಗೆ ದುಡಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಿರುವಾಗ ದುಡಿದು ಧನವನ್ನು ತಂದು ನಮ್ಮೆಲ್ಲರನ್ನು ಪೋಷಣೆ ಮಾಡೋದು ನಿನ್ನ ಜವಾಬ್ದಾರಿ. ಅದರ ದುಡ್ಡು ನೀನು ಹೇಗೆ ಸಂಪಾದನೆ ಮಾಡ್ತೀನೋ ನಿನಗೆ ಬಿಟ್ಟದ್ದು. ಏನೋ ವ್ಯಾಪಾರ ಆದರೂ ಮಾಡು, ಕೃಷಿ ಆದರೂ ಮಾಡು, ಏನಾದರೂ ಮಾಡು, ಅಥವಾ ಬೇಟೆ ಆದರೂ ಆಡು, ಅದರ ಗೊಡವೆ ನಮಗಿಲ್ಲ. ನಿನ್ನ ಪಾಪದಲ್ಲಿ ನಾನು ಭಾಗಿದಾರ ಅಲ್ಲ ಅಂತ ಆತನಿಗೆ ಆಘಾತ ಆಯಿತು. ತಾಯಿ ಹತ್ರ ಹೋದ, ಅವಳು ಅದೇ ಉತ್ತರ ಹೇಳಿದ್ಲು. ಹೆಂಡತಿ ಹತ್ರ ಹೋದ, ಅವಳೇನಂದ್ಲು, ನೋಡಿ, ನಿಮ್ಮ ಸೇವೆ ಮಾಡೋದು, ಗೃಹಿಣಿಯರ ಸೇವೆ ಮಾಡೋದು, ಮನೆ ಮಂದಿಗೆ ಅಡಿಗೆ ಮಾಡಿ ಹಾಕೋದು ನನ್ನ ಕರ್ತವ್ಯ. ಅದನ್ನು ನಾನು ನಿರ್ವಂತನೆಯಿಂದ ಮಾಡ್ತಿದ್ದೇನೋ ಇಲ್ಲೋ, ನನ್ನನ್ನು ಕಾಪಾಡೋದು ನಿಮ್ಮ ಜವಾಬ್ದಾರಿ. ಆ ಜವಾಬ್ದಾರಿ ನನಗೇನಿಲ್ಲ. ಧನ ನೀವು ಹೇಗೆ ತರ್ತೀರಿ ಅನ್ನೋದು ನಿಮಗೆ ಬಿಟ್ಟಿತ್ತು, ನನಗೆ ಗೊತ್ತಿಲ್ಲ. ಅದನ್ನು ತಿಳ್ಕೊಳ್ಳಿಕ್ಕೆ ನಾನು ಪ್ರಯತ್ನವನ್ನು ಮಾಡೋದಿಲ್ಲ. ನಿಮ್ಮ ಪಾಪಕ್ಕೂ ನನಗೂ ಯಾವ ಸಂಬಂಧವೂ ಇಲ್ಲ ಅಂದ್ಬಿಟ್ಟು ನಿರ್ದಾಕ್ಷಿಣ್ಯವಾಗಿ. ಮಗನ ಹತ್ರ ಹೋದ. ಆ ಮಗ ಹೇಳಿದ, ನಾನು ಚಿಕ್ಕವನು, ನನಗೇನು ನನ್ನನ್ನು ಭರಣ ಪೋಷಣೆ ಮಾಡ್ಕೊಳ್ಳಿಕ್ಕೆ ನನಗೇನು ಶಕ್ತಿ ಇದೆ? ಆ ಎಲ್ಲ ಕೆಲಸ ನಿಮ್ಮದು. ನಿಮ್ಮ ಪಾಪಕ್ಕೆ ನಾನು ಭಾಗಿದಾರ ಅಲ್ಲ. ಆತನಿಗೆ ಕಣ್ಣಿಗೆ ಕತ್ತಲೆ ಬಂದಂತಾಯ್ತು. ಅಲ್ಲೇ ಕುಸಿದು ನೆಲಕ್ಕೆ ಬೀಳುವಂತಾಯ್ತು ಆ ರತ್ನಾಕರನಿಗೆ. ಯಾರಿಗೋಸ್ಕರ ನಾನು ಇಷ್ಟೆಲ್ಲ ಪಾಪ ಮಾಡ್ತಿದ್ದೇನೋ ಅವ್ರು ಯಾರೂ ನನ್ನ ಪಾಪವನ್ನು ಸ್ವೀಕಾರ ಮಾಡಲಿಕ್ಕೆ ತಯಾರಿಲ್ಲಲ್ಲ ಅಂತಂದ. ನಾರದರ ಹತ್ರ ಓಡಿ ಬಂದ. ಅವರಿಗೆ ಬಿಗಿದಿದ್ದಂತಹ ಮರದ ಬಳ್ಳಿಗಳನ್ನು ಕತ್ತರಿಸಿ ತೆಗೆದ. ಅವ್ರ ಕಾಲಿಗೆ ಬಿದ್ದ. ಅವನು ಹೃದಯವೂ ನಡುತ್ತಾ ಇತ್ತು, ಮೈಯೂ ನಡುತ್ತಾ ಇತ್ತು. ಮಹರ್ಷಿಗಳು ದಯೆಯಿಂದ ಆತನನ್ನು ನೋಡಿ ಆತನಿಗೆ ಹೇಳಿದರು, ರಾಮನಾಮ ಜಪ ಮಾಡು, ಅದನ್ನು ಬಿಟ್ಟು ಬೇರೆ ಯಾವ ಮಾರ್ಗವೂ ಇಲ್ಲ ಅಂತಂದ್ರು. ಆ ಪವಿತ್ರವಾದಂತಹ ನಾಮವನ್ನು ಉಚ್ಚಾರ ಮಾಡಲಿಕ್ಕೆ ಅವನಿಗೆ ಆಗಲಿಲ್ಲ. ಆತನ ನಾಲಿಗೆ ತಡವರಿಸಿತು. ಆದರೆ ಮಹರ್ಷಿಗಳು ತಮ್ಮ ಪಟ್ಟು ತಳ್ಳಿಸಲಿಲ್ಲ. ಏನಾದರೂ ಮಾಡಿ ಆತನ ಬಾಯಿಂದ ಪವಿತ್ರವಾದಂಥ ನಾಮ ಬರುವಂತಾಗಲೇಬೇಕು ಅಂತ ವಿಚಾರ ಮಾಡಿ, ಚಿಂತೆ ಇಲ್ಲ, ರಾಮ ಅಂತ ಉಚ್ಚಾರ ಮಾಡ್ಲಿಕ್ಕೆ ಬರದೇ ಇದ್ರೆ ಮರ ಅಂತ ಉಚ್ಚಾರ ಮಾಡು ಅಂತ ಆತನಿಗೆ ಹೇಳಿದೆ. ಒಂದು ಮರದ ಕೆಳಗೆ ಕೂತ. ತನ್ನ ಉದ್ಧಾರ ಆಗಬೇಕು ಅಂತ ಒಂದು ಅದಮ್ಯವಾದಂತಹ ಅಪೇಕ್ಷೆ ಅವನಿಗೆ ಹೇಗೆ ಬಂದಿತ್ತಂದ್ರೆ, ನಾರದರು ಅಲ್ಲಿ ಆ ಜಾಗದಿಂದ ಯಾವಾಗ ಹೋದ್ರು, ಎಷ್ಟೊತ್ತಿಗೆ ಹೋದ್ರು, ಅದು ಏನೂ ತಿಳಿಲಿಲ್ಲ ಅವನಿಗೆ. ದಿನಗಳು ಕಳೆದವು, ತಿಂಗಳು, ವರ್ಷಗಳು ಕಳೆದವು, ಮೈ ಮೇಲೆ ಹುತ್ತ ಬೆಳೀತು. ಸೃಷ್ಟಿಕರ್ತ ಅಲ್ಲಿಗೆ ಬಂದ ಹಂಸಾರೂಢನಾಗಿ ತನ್ನ ಕಮಂಡಲಲ್ಲಿರುವಂತಹ ದಿವ್ಯ ಜಲವನ್ನು ಆತನಿಗೆ ಪ್ರೋಕ್ಷಣೆ ಮಾಡಿದ.
ಆ ಹುತ್ತ ಕರಗಿ ಒಳಗಿರುವಂತಹ ತಪಸ್ವಿ ಮೇಲೆದ್ದು ಬಂದ. ಹಿಂದಿನಂತೆ ವಾಲ್ಮೀಕದಿಂದ ಹುಟ್ಟಿ ಬಂದಿದ್ದರಿಂದ ನೀನು ವಾಲ್ಮೀಕಿಯನ್ನು ಹೆಸರನ್ನು ಪಡೆಯಬೇಕು ಅಂತ ಆತನಿಗೆ ಆಶೀರ್ವಾದ ಮಾಡಿದ. ಸೃಷ್ಟಿಕರ್ತ ಹೊರಟು ಹೋದ ಅನ್ನುವಲ್ಲಿಗೆ ಆ ಪದ್ಮ ಪುರಾಣದ ಕಥೆ ಮುಗಿದಿದೆ. ಇನ್ನು ಕೊನೆಯದಾಗಿ ವಾಲ್ಮೀಕಿ ರಾಮಾಯಣದಲ್ಲೇ ಏನು ಕಥೆ ಇದೆ, ವಾಲ್ಮೀಕಿ ಬಗ್ಗೆ ಏನು ಮಹತ್ವ ಇದೆ ಅದನ್ನು ಒಂದ್ಸರಿ ನೋಡಬೇಕು. ವಾಲ್ಮೀಕಿ ರಾಮಾಯಣದಲ್ಲಿ ಕೂಡ ಶ್ರೀರಾಮಚಂದ್ರ ವನವಾಸದ ಸಂದರ್ಭದಲ್ಲಿ ಚಿತ್ರಕೂಟಕ್ಕೆ ಹೋಗುವಾಗ ವಾಲ್ಮೀಕಿ ಋಷಿಗಳನ್ನು ಸಂದರ್ಶನ ಮಾಡಿದ ಅಂತಿದೆ. ಆದರೆ ಈ ಹಿಂದಿನಂತ ಕಥೆ ಎಲ್ಲ ಅಲ್ಲಿ ವಿವರಣೆ ಇಲ್ಲ. ಉತ್ತರಕಾಂಡದಲ್ಲಿ ಒಮ್ಮೆ ವಾಲ್ಮೀಕಿಗಳು ತಮ್ಮ ಸುಳಿವನ್ನು ಸ್ವಲ್ಪ ಮಟ್ಟಿಗೆ ಬಿಟ್ಕೊಡ್ತಾರೆ. ತಾನು ಭಾರ್ಗವ ಅಂತ ಹೇಳ್ಕೊಂಡಿದ್ದಾರೆ, ಭೃಗುವಂಶದಲ್ಲಿ ಹುಟ್ಟಿದವನು ಅಂತ ಹೇಳಿ. ಕನ್ಯಬದ್ಧಂ ಶ್ಲೋಕಾಣಂ 24,000 ಈ 24,000 ಶ್ಲೋಕಗಳ ಆಖ್ಯಾನವನ್ನು ಬರೆದವನು ಭೃಗುವಂಶದಲ್ಲಿ ಹುಟ್ಟಿದಂತಹ ತಪಸ್ವಿ ಅಂತ ಇಷ್ಟೇ ಹೇಳ್ಕೊಂಡಿದ್ದಾರೆ. ಮಹಾಭಾರತದ ಶಾಂತಿ ಪರ್ವದಲ್ಲಿ ಕೂಡ ವಾಲ್ಮೀಕಿಗಳನ್ನು ಭಾರ್ಗವರು ಅಂತ ಕರೆದಿದ್ದಿದೆ. ಹಾಗಾಗಿ ವಾಲ್ಮೀಕಿ ರಾಮಾಯಣಕ್ಕೂ ಮಹಾಭಾರತಕ್ಕೂ ಆ ದೃಷ್ಟಿಯಿಂದ ಅಭಿಪ್ರಾಯ ಸಮಾನತೆಯನ್ನು ನಾವು ಒಪ್ಪಬಹುದು. ಶ್ಲೋಕಶ್ಚಾಯಂ ಪುರಾಗೀತ ಭಾರ್ಗವೇಣ ಮಹಾತ್ಮನಾದಂತಹ ಭೃಗುವಂಶದ ಋಷಿಯು ಈ ರಾಮಾಯಣದ ಆಖ್ಯಾನವನ್ನು ಹಾಡಿದ. ಪ್ರಚೇತಸೋಹಂ ದಶಮಃಪುತ್ರ ರಾಘವನಂದನ, ಇದು ವಾಲ್ಮೀಕಿ ರಾಮಾಯಣದ ಮತ್ತೊಂದು ಶ್ಲೋಕ. ವರುಣನ 10ನೆಯ ಮಗ ನಾನು. ನ ಸ್ಮರಾಮಿ ಅಮೃತಂ ವಾಕ್ಯಂ ಇವೌತು ತವ ಪುತ್ರಕವು. ಈ ಲವಕುಶರೇನಿದ್ದಾರಲ್ಲ ಇವರಿಬ್ಬರು ಕೂಡ ನಿನಗೇ ಹುಟ್ಟಿದವರು, ಸೀತೆಯಿಂದ ಹುಟ್ಟಿದವರು. ನಾನು ನನ್ನ ಜೀವಮಾನದಲ್ಲಿ ಎಂದೂ ಕೂಡ ಸುಳ್ಳಾಡಿದವನಲ್ಲ. ನಾನು ವರುಣನ 10ನೇ ಮಗ ಅಂತ ತನ್ನ ಚರಿತ್ರೆಯನ್ನು ಯಾಕೆ ಹೇಳ್ಕೊಂಡ್ರು ಅಂದ್ರೆ ಅಷ್ಟು ಪವಿತ್ರವಾದಂಥ ಹಿನ್ನೆಲೆ ನನಗಿದೆ ಅಂತ ಅವ್ರು ಹೇಳ್ಕೊಂಡ್ರು. ಹಾಗಾಗಿ ಭೃಗುವಂಶದಲ್ಲಿ ಹುಟ್ಟಿದವರು ವರುಣನ 10ನೇ ಮಗ ಅಂತ ನಾವು ಆ ಮಾತನ್ನು ನಂಬಬಹುದು. ಭಾರ್ಗವ ಅನ್ನೋ ಶಬ್ದಕ್ಕೆ ಮತ್ತೆ ಕೆಲವರು ಏನೇನೋ ಅರ್ಥ ಮಾಡಿದ್ದಾರೆ. ಭೃಗು ಅನ್ನೋ ಶಬ್ದಕ್ಕೆ ಶುಕ್ರಾಚಾರ್ಯನಿಗೆ ಈ ವಾಲ್ಮೀಕಿ ಸಮಾನ ಆದ್ದರಿಂದ ಭಾರ್ಗವ. ಶುಕ್ರಾಚಾರ್ಯ ದೊಡ್ಡ ಪಂಡಿತರು, ದೈತ್ಯರಿಗೆ ಗುರು. ಅದರಂತೆ ಇವರು ಕೂಡ ಮಹಾಪಂಡಿತ ಆದ್ದರಿಂದ ಅವರಿಗೆ ಭಾರ್ಗವ ಅನ್ನೋ ಹೆಸರು ಬಂದಿದೆ ಅಂತ ಮತ್ತವ್ರು ಕೆಲವರು ವ್ಯಾಖ್ಯಾನ. ಭೃಗುರ್ವಯ ವಾರುಮಿಹಿ ಅಂತ ತೈತರಿಯೋಪನಿಷತ್ತು, ಅಲ್ಲಿ ತೈತರಿಯೋಪನಿಷತ್ನಲ್ಲಿ ಹಾಗೆ ಬಂದಿದ್ದರಿಂದ ಭೃಗುವಿನ ಮಗ ಇವರಾದ್ದರಿಂದ ಅವರನ್ನ ಭಾರ್ಗವ ಅಂತ ಅನ್ಬಹುದು. ಪ್ರಾಚೇತಸರು ಅಂತಂದ್ರೆ ಅವರೇ. ಪ್ರಚೇತಾಹ ವರುಣ ಪಾಶಿ. ಪ್ರಚೇತಾಹ ಅಂದ್ರು ವರುಣ ಅಂದ್ರು, ಪಾಶಿ ಅಂದ್ರು ಇವು ವರುಣನಿಗೆ ಪರ್ಯಾಯ ಪದಗಳು. ಪ್ರಾಚೇತಸ ಅಂತಂದ್ರೆ ಆ ವರುಣನ ಮಗ ಆದ್ರಿಂದ ಪ್ರಾಚೇತಸ ಇದೆ. ಮತ್ತು ವರುಣನ ಮಕ್ಕಳೆಲ್ಲ ಭೃಗುವಂಶದವರು ಅನ್ನೋ ದೃಷ್ಟಿಯಿಂದ ಅವರನ್ನು ಭಾರ್ಗವರು ಕೂಡ ಅನ್ಬಹುದು. ಈ ಒಂದು ಅಭಿಪ್ರಾಯವನ್ನು ಒಪ್ಕೊಳ್ಬಹುದು. ಮನುಸ್ಮೃತಿಯಲ್ಲಿ ಚತುರ್ಮುಖ ಬ್ರಹ್ಮ ಸ್ವಯಂ ಹೇಳಿದ್ದಿದೆ, ಸೃಷ್ಟಿ ಮುಂದುವರಿಯುವುದಕ್ಕಾಗಿ ದುಷ್ಕರವಾದಂತಹ ತಪಸ್ಸನ್ನು ನಾನು ಮಾಡಿ 10 ಮಂದಿ ಮಹರ್ಷಿಗಳನ್ನು ನಾನು ಮಹರ್ಷಿ ತುಲ್ಯರಾದಂತಹ ಪ್ರಜಾಪತಿಗಳನ್ನು ಸೃಷ್ಟಿ ಮಾಡಿದೆ. ಮರೀಚಿ, ಅತ್ರಿ, ಅಂಗಿರಸ್, ಪುಲಸ್ತ್ಯ, ಪುಲಹ, ಕ್ರತು, ಪ್ರಚೇತಸ್, ವಸಿಷ್ಠ, ಭೃಗು ಮತ್ತು ನಾರದ ಎಂದು 10 ಮಹರ್ಷಿಗಳನ್ನು ಸೃಷ್ಟಿ ಮಾಡಿದೆ ಅಂತ ಹೇಳಿದ್ದಾರೆ. ಅವರಲ್ಲಿ ಒಬ್ಬ ಈ ಭೃಗು. ಮಹಾಭಾರತದ ಸಂಭವ ಪರ್ವದ 75ನೇ ಅಧ್ಯಾಯದಲ್ಲಿ ಕೂಡ ಪ್ರಚೇತಸನಿಗೆ ಅಂದ್ರೆ ವರುಣನಿಗೆ 10 ಮಂದಿ ಪುಣ್ಯ ಜನರು ಅನ್ನುವ ಹೆಸರಿನ ಮಕ್ಕಳಿದ್ರು ಅನ್ನುವಂಥ ಮಾಹಿತಿ ಇದೆ. ಮಾರ್ಕಂಡೇಯ ಪುರಾಣದಲ್ಲಿ ಒಂದು ಕಡೆ ಈ ಪ್ರಾಚೇತಸನೇ ವಾಲ್ಮೀಕಿ ಅಂತ ಒಪ್ಕೊಂಡಿದ್ದರ ಸೂಚನೆ ಇದೆ ಮಾರ್ಕಂಡೇಯ ಪುರಾಣದಲ್ಲಿ. ಉವಾಚ ಪ್ರಣತೋವಾಕ್ಯಂ ವಾಲ್ಮೀಕಂಸ ತಪೋಧನಂ ಪ್ರಾಚೇತಸ ಮಹಾಭಾಗ ಶ್ರೀರಾಮಸ್ಯ ಕಥಾಂ ಶುಭಾಂ. ಹೀಗೆ ಮಾರ್ಕಂಡೇಯ ಪುರಾಣದ ಸಮ್ಮತಿಯನ್ನು ಕೂಡ ನಾವಲ್ಲಿ ಸ್ವೀಕಾರ ಮಾಡಬಹುದು. ಶಿವರಾಮಾಯಣ ಅಂತ ಮತ್ತೊಂದು ರಾಮಾಯಣ ಇದೆ. ಅದರಲ್ಲಿ ಬಂದಂತೆ ಬ್ರಹ್ಮನಿಗೆ 10 ಮಂದಿ ಮಾನಸ ಪುತ್ರರಿದ್ದರು, 9 ಮಂದಿ ಸೃಷ್ಟಿಕರ್ತರಾದಂಥ ಪ್ರಜಾಪತಿಗಳಾದರು. 10ನೇಯವನು ಶತಕೋಟಿ ಸಂಖ್ಯಾಕವಾದಂಥ ಈ ರಾಮಾಯಣವನ್ನು ಬರೆದ. ರಾಮಾಯಣದಲ್ಲಿ 100 ಕೋಟಿ ಸಂಖ್ಯೆಯ ಶ್ಲೋಕಗಳಿವೆ ಅಂತ ಒಂದು ಕಡೆ ಮಾಹಿತಿ ಸಿಗ್ತದೆ. ಸ್ವಯಂಭುವ ಪ್ರಾಚೇತಸಂ ಎನ್ನುವ ಒಬ್ಬ ಮುನಿ ಬ್ರಹ್ಮನ ಮಗನಾಗಿ ಹುಟ್ಟಿದ್ದ. ಆತ ಶತಕೋಟಿ ಸಂಖ್ಯಾಕವಾದಂತಹ ವಿಸ್ತಾರವಾದಂತಹ ರಾಮಾಯಣವನ್ನು ರಚನೆ ಮಾಡಿದ. ಹಲವಾರು ಹಿಂದಿನ ಅನೇಕ ಕಲ್ಪಗಳಲ್ಲಿ ರಾಮಾಯಣ ನಡೆದಿತ್ತಲ್ಲ, ಆ ರಾಮಾಯಣದ ಸಂಕಲನದ ರೂಪ ಇದೆ. ಇವತ್ತಿಗೂ ಈ ಅಧ್ಯಾತ್ಮ ರಾಮಾಯಣ, ಆನಂದ ರಾಮಾಯಣ ಇವೆಲ್ಲ ಇದು ಬರೆದವರು ಯಾರು ಅಂದ್ರೆ ಬೇರೆ ಯಾರ್ದು ಹೆಸರು ಉಲ್ಲೇಖ ಬರೋದಿಲ್ಲ. ವಾಲ್ಮೀಕಿ ಋಷಿಗಳು ರಚನೆ ಮಾಡಿದ ಶತಕೋಟಿ ರಾಮಾಯಣದಲ್ಲಿ ಅಂತರ್ಗತವಾದ್ದು ಅಧ್ಯಾತ್ಮ ರಾಮಾಯಣ, ಆನಂದ ರಾಮಾಯಣ.
ಅಂತ ಹೀಗೆ ಕಂಡು ಬರ್ತದೆ. ಹೀಗಾಗಿ ವಾಲ್ಮೀಕಿ ರಾಮಾಯಣಕ್ಕೆ ಎಷ್ಟು ಮಾನ್ಯತೆ ಇದೆಯೋ ಅಷ್ಟೇ ಮಾನ್ಯತೆಯನ್ನು ಆನಂದ ರಾಮಾಯಣ ಅಧ್ಯಾತ್ಮ ರಾಮಾಯಣಕ್ಕೂ ಕೂಡ ಕೊಡಬಹುದು. ವಿದ್ಯಾಮಾನ್ಯ ತೀರ್ಥರು ಕಲಿಮಾರ ಮಠಾಧೀಶರು ಇದ್ರಲ್ಲ, ಅವರ ಎದುರಿಗೆ ಅವರ ಸನ್ನಿಧಾನದಲ್ಲೇ ವಿಶ್ವನಂದನ ತೀರ್ಥರು ಅಂತೇಳಿ ಈಗೊಬ್ಬ ಬಿಡಿ ಸನ್ಯಾಸಿ ಇದ್ದಾರೆ. ಅವರು ಹಿಂದೆ ಡಾಕ್ಟರ್ ರಘುನಂದನ ಅಂತ ಹೆಸರಿನಿಂದ ಒಬ್ಬ ಸೈಂಟಿಸ್ಟ್ ಆಗಿದ್ರು. ಸೈಂಟಿಸ್ಟ್ ಆದವರು ಆ ಕೆಲಸ ಎಲ್ಲ ತೊರೆದು ಉನ್ನತವಾದ ಅಧ್ಯಯನವನ್ನು ಮಾಡಿ ದೇವೇಂದ್ರ ತೀರ್ಥರು ಅಂತ ಮೈಸೂರಿನಲ್ಲಿ ಬಿಡಿ ಸನ್ಯಾಸಿಗಳಿದ್ರು. ಯಾವ ದೊಡ್ಡ ಪೀಠಾಧಿಪತಿಗಳಿರುವಷ್ಟೇ ಗೌರವ ಮಹತ್ವ ಅವರಿಗಿತ್ತು. ಅವರ ಶಿಷ್ಯರಾಗಿ ಅಧ್ಯಯನ ಇತ್ಯಾದಿಗಳನ್ನು ಮುಂದುವರಿಸಿ ಈಗ ಡಾಕ್ಟರ್ ರಘುನಂದನ ಅಂತ ಸೈಂಟಿಸ್ಟ್ ಆಗಿದ್ದವರು ಮುಂದೆ ರಘುನಂದನ ಆಚಾರ್ಯ ಅಂತ ಜೀವನ ಸಾಗಿಸಿ ಈಗ ವಿಶ್ವನಂದನ ತೀರ್ಥರು ಅಂತ ಸನ್ಯಾಸಿಗಳಾಗಿದ್ದಾರೆ. ಅವರೊಬ್ಬರು ಬಿಡಿ ಸನ್ಯಾಸಿ. ಅವರು ಈ ಆನಂದ ರಾಮಾಯಣ ಇತ್ಯಾದಿಗಳಿಗೆಲ್ಲ ರಾಮಾಯಣವನ್ನು ಸಮರ್ಥನೆ ಮಾಡ್ತಾರೆ. ಬಾಲರಾಮಾಯಣ ಅಂತೇಳಿ ಜನಸಾಮಾನ್ಯರಿಗೂ ಅನುಕೂಲ ಆಗುವಂತೆ ಎಲ್ಲ ರಾಮಾಯಣಗಳ ಸಂಗ್ರಹ ರೂಪವಾದಂಥ ಒಂದು ಅನುವಾದ ಪ್ರಕಟ ಮಾಡಿದ್ದಾರೆ. ಅಲ್ಲೆಲ್ಲ ಕಡೆ ಇರುವಂಥ ಮಾಹಿತಿಯನ್ನ ವಿದ್ಯಾಮಾನ್ಯ ತೀರ್ಥರ ಎದುರಿಗೆ ಆನಂದ ರಾಮಾಯಣದ ಪ್ರಾಮಾಣ್ಯ ಸಾಬೀತಾಗಿದ್ದರಿಂದ ಅದನ್ನು ಇಲ್ಲಿ ಸೇರಿಸಿ ಹೇಳೋದು ನನ್ನ ಉದ್ದೇಶ. ಈ ಪ್ರಾಚೇತಸ ಅಂತ ಏನಿದ್ದಲ್ಲ, ಸ್ವಯಂಭೂವ ಪ್ರಾಚೇತಸ ಶತಕೋಟಿ ಸಂಖ್ಯಾಕವಂತ ರಾಮಾಯಣವನ್ನು ರಚನೆ ಮಾಡಿದ್ನಲ್ಲ, ಅದು ಅವನಿಗೆ ವ್ಯಾಧನಾಗಿ ಯಾಕೆ ಹುಟ್ಟಬೇಕಾಯ್ತಾ ಆತ, ಅದು ಒಂದು ಸ್ವಲ್ಪ ಇಲ್ಲಿ ಮಾಹಿತಿ ಇದೆ. ಅದೇನೆಂದ್ರೆ ಚತುರ್ಮುಖ ಬ್ರಹ್ಮ ತನ್ನ ಮಗಳನ್ನು ಪಾಣಿಗ್ರಹಣ ಮಾಡ್ಕೊಂಡಲ್ಲ, ಅದಂತೂ ಎಲ್ಲರಿಗೂ ಗೊತ್ತಿದ್ದೆ. ಸರಸ್ವತಿ ಆತನ ಮಗಳನ್ನ ಆತ ಮದುವೆ ಆದ್ನಲ್ಲ, ಮಗಳನ್ನೇ ಮದುವೆ ಆಗ್ಬಿಟ್ಟು ಎಲ್ಲ ನೀನು ಅಂತೇಳಿ ಈ ಪ್ರಾಚೇತಸ ಆತನನ್ನು ನಿಂದನೆ ಮಾಡಿದ. ಚತುರ್ಮುಖನನ್ನ ನಿಂದನೆ ಮಾಡಿದ್ದಕ್ಕಾಗಿ ಬ್ರಹ್ಮನು ಶಾಪಕ್ಕೆ ಗುರಿಯಾದ. ಹೋಗಿ ನನ್ನ ಸೃಷ್ಟಿಯ ರಹಸ್ಯ ನಿನಗೇನು ತಿಳಿತದೆ ಅಂತೇಳಿ ಬ್ರಹ್ಮ ಆತನನ್ನ ನಿಂದನೆ ಮಾಡಿ ವ್ಯಾಧನಾಗಿ ಹುಟ್ಟು ಅಂತ ಹೇಳಿದ. ವ್ಯಾಧನಾಗಿ ಹುಟ್ಟುವುದಕ್ಕಿಂತ ಮೊದಲು ಚಮತ್ಕಾರಪುರ ಅಂತ ಒಂದು ಊರು, ಆ ಊರಿನಲ್ಲಿ ಭೃಗುವಂಶದಲ್ಲಿ ಲೋಹಜಂಘ ಅನ್ನುವಂಥ ಬ್ರಾಹ್ಮಣನಾಗಿ ಆತ ಜನಿಸಿದ್ದ. ವೃಕ್ಷ ಅಂತ ಆತನಿಗೆ ಮತ್ತೊಂದು ಹೆಸರು ಕೂಡ ಇತ್ತು. ಹಲವಾರು ದಿವಸಗಳ ಕಾಲ ಮಾತಾಪಿತೃ ಸೇವೆ ಮಾಡ್ಕೊಂಡು ಮನೆಯಲ್ಲಿದ್ದ. ಮುಂದೆ ಅದನ್ನೆಲ್ಲ ಬಿಟ್ಟು ಪತಿವೃತ್ತಿಯಾದಂತಹ ಹೆಂಡತಿಯನ್ನು ಬಿಟ್ಟು ಆ ಬ್ರಾಹ್ಮಣ್ಯವನ್ನ ತತ್ವಜ್ಞಾನದ ಮಾರ್ಗವನ್ನು ಬಿಟ್ಟು ಕಳ್ಳತನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ. ಆ ಕಳ್ಳತನದ ಮಾರ್ಗ ಎಲ್ಲ ಎಷ್ಟೋ ದಿವಸ ಮುಂದುವರೆದ ಮೇಲೆ ನಾರದರ ಉಪದೇಶದಂತೆ ತಪಸ್ಸು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ. ಹಲವಾರು ವರ್ಷಗಳ ಕಾಲ ಆದ್ಮೇಲೆ ಆತನ ಶರೀರದಲ್ಲೊಂದು ಹುತ್ತ ಬೆಳೆಯಿತು. ಅದಾದ್ಮೇಲೆ ನಾರದರ ಆಜ್ಞೆಯಂತೆ ಹುತ್ತದಿಂದ ಹೊರಗೆ ಬಂದ ಆತನಿಂದ ವಾಲ್ಮೀಕಿ ಅಂತ ಆತ ಹೆಸರನ್ನು ಪಡೆದುಕೊಂಡ. ವಿಷ್ಣು ಪುರಾಣದಲ್ಲಿ ಬಂದಂತೆ ವೃಕ್ಷ ಅನ್ನುವ ಹೆಸರಿನ ಭೃಗುವಂಶದ ಒಬ್ಬ ವ್ಯಕ್ತಿ, ಆತನೇ ವಾಲ್ಮೀಕಿ ಆದ. ವೃಕ್ಷ ಅಭೂತ್ ಭಾರ್ಗವ ತದ್ ವಾಲ್ಮೀಕೀಯ ವಿಧೀಯತೆ. ಕಲ್ಪಾಂತರ ಒಂದು ಕಲ್ಪ ಕಳೆದು ಮತ್ತೊಂದು ಕಲ್ಪ ಸೃಷ್ಟಿಯಾಗುವಾಗ ಬ್ರಹ್ಮನ ಚೇತಸ್ಸಿನಿಂದ ಯಾರು ಹುಟ್ಟಿದ್ನಲ್ಲ, ಬ್ರಹ್ಮನ ಚಿತ್ತದಿಂದ ಹುಟ್ಟಿದ್ದರಿಂದ ಆತ ಪ್ರಾಚೇತಸ ಅನ್ನೋ ಹೆಸರನ್ನು ಪಡೆದುಕೊಂಡ. ಚೇತಸ್ ಅಂದ್ರೆ ಮನಸ್ಸು, ಬ್ರಹ್ಮನ ಮನಸ್ಸಿನಿಂದ ಹುಟ್ಟಿದ್ದರಿಂದ ಪ್ರಾಚೇತಸ ಅಂತ ಹೆಸರನ್ನು ಪಡೆದುಕೊಂಡ ಅಂತ ಬ್ರಹ್ಮವೈವರ್ತ ಪುರಾಣ ಹೇಳ್ತದೆ. ಸ್ಕಂದ ಪುರಾಣದ ವೈಷ್ಣವ ಖಂಡದ ವೈಶಾಖ ಮಹಾತ್ಮೆಯಲ್ಲಿ ಕೂಡ ವಾಲ್ಮೀಕಿಯ ಕಥೆ ಒಂದು ಹೀಗಿದೆ. ವ್ಯಾಧ ಒಬ್ಬ ಶಂಖ ಅನ್ನುವಂಥ ಬ್ರಾಹ್ಮಣನನ್ನು ಬಂಧನ ಮಾಡಿ ಆತನ ಕುಂಡಲ, ಛತ್ರ, ಪಾದರಕ್ಷೆ ಎಲ್ಲವನ್ನು ಅಪಹಾರ ಮಾಡಿದ. ಹೋಗ್ಬಿಡು ಅಂತ ಹೇಳಿದ ಬ್ರಾಹ್ಮಣನಿಗೆ. ಎಲ್ಲ ಕಸ್ಕೊಂಡು ಅವನು ಕೊಲ್ಲಿಲ್ಲ, ಬಿಟ್ಟುಕೊಟ್ಟ. ಆದರೆ ಅತಿಯಾದಂಥ ಬಿಸಿಲಿನಲ್ಲಿ ಆ ಬ್ರಾಹ್ಮಣನಿಗೆ ನಡಿಲಿಕ್ಕಾಗಲಿಲ್ಲ. ಬ್ರಾಹ್ಮಣನ ಕಾಲು ಸುಡ್ತಿತ್ತು. ಅದನ್ನು ನೋಡಿ ಈ ವ್ಯಾಧನಿಗೆ ಆತ ಮನಸ್ಸು ಸ್ವಲ್ಪ ಕರಗುತ್ತೆ. ತನ್ನ ಪಾದರಕ್ಷೆಗಳನ್ನೇ ಆತನಿಗೆ ಕೊಟ್ಟ, ಈ ಚಪ್ಪಲಿ ಅವರು ಹಾಕೊಂಡು ಹೋಗು ಅಂತೇಳಿ. ಅದರಿಂದ ತೃಪ್ತನಾದಂತಹ ಶಂಖ ಅನ್ನುವಂಥ ಬ್ರಾಹ್ಮಣ ಈ ವ್ಯಾಧನಿಗೆ ಆಶೀರ್ವಾದ ಮಾಡಿದ, ರಾಮಮಂತ್ರವನ್ನು ಉಪದೇಶ ಮಾಡಿದ. ಅದರಿಂದ ಮುಂದೆ ಆತ ವಾಲ್ಮೀಕಿಯನ್ನು ಹೆಸರನ್ನು ಪಡೆದುಕೊಂಡ ಅಂತ ಹೇಳಿ ಇದು ಸ್ಕಂದ ಪುರಾಣದಲ್ಲಿ ಕಂಡು ಬಂದಂಥ ಕಥೆ. ಪ್ರಭಾಸ ಖಂಡದ ದೇವಿಕಾ ಮಹಾತ್ಮೆಯಲ್ಲಿ ಮತ್ತು ಇದ್ರ ಬಗ್ಗೆ ನಾವು ವಿವರಣೆ ನೋಡ್ತೀವಿ. ಪಾರ್ವತಿ ಪರಮೇಶ್ವರರ ಸಂವಾದದಲ್ಲಿ ಅದನ್ನು ನಾವು ನೋಡ್ತೀವಿ. ವಾಲ್ಮೀಕಿಯ ಕಥೆ ಅಲ್ಲಿ ಕೂಡ ಕಂಡು ಬಂದಿದೆ. ಶಮಿ ಮುಖ ಅನ್ನುವ ಹೆಸರಿನ ಒಬ್ಬ ಬ್ರಾಹ್ಮಣ, ವೈಶಾಖ ಅನ್ನುವ ಹೆಸರಿನ ಮಗ ಆತನಿಗೆ. ಮಾತಾಪಿತೃಗಳ ಸೇವೆಯನ್ನು ಬಿಟ್ಟು ಬೇರೆ ಏನೂ ಮಾಡಲಿಕ್ಕೆ ಆತನಿಗೆ ಅಪೇಕ್ಷೆ ಇಲ್ಲ. ಮುಂದೆ ಆತ ದರೋಡೆ ಮಾಡ್ತಾ ತಂದೆ ತಾಯಿಗಳ ರಕ್ಷಣೆಯನ್ನ, ಹೆಂಡತಿಯ ರಕ್ಷಣೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಸಪ್ತರ್ಷಿಗಳು ಆತನಿಗೆ ಭೇಟಿಯಾದ ಮುಂದೊಮ್ಮೆ ಅಂಗಿರಸರ ಜೊತೆ ಆತ ಸಂವಾದ ಮಾಡಿದ. ಅವರ ಸಲಹೆಯಂತೆ ತಾನು ಮಾಡಿದಂಥ ಪಾಪಗಳ ಅರಿವು ಆತನಿಗಾಯಿತು. ತಂದೆ ತಾಯಿ ಹೆಂಡತಿ ಮಕ್ಕಳು ಯಾರೂ ಕೂಡ ನಿನ್ನ ಪಾಪದಲ್ಲಿ ನಾವು ಭಾಗಿದಾರರು ಆಗೋದಿಲ್ಲ ಅಂತ ಹೇಳಿದರು. ಅದನ್ನು ಕೇಳಿ ವೈಶಾಖನಿಗೆ
ವೈರಾಗ್ಯ ಬಂತು. ಅಂಗಿರಸರ ಮಾತಿನಂತೆ, ಅಲ್ಲಿ ವಸಿಷ್ಠರ ಮಾತಿನಂತೆ ಅಂತ ಬಂದಿತ್ತು, ಇಲ್ಲಿ ಅಂಗಿರಸರ ಮಾತಿನಂತೆ ಅಂತಿದೆ. ಮಂತ್ರ ಜಪ ಮಾಡಲಿಕ್ಕೆ ಆತನಿಗೆ ಆದೇಶ ಆಯಿತು. ದೇವಿಕಾ ಅನ್ನುವಂಥ ಒಂದು ಸರೋವರದ ತಟದಲ್ಲಿ ಆತನಿಗೆ ಸಮಾಧಿ ಪ್ರಾಪ್ತವಾಯಿತು. ಸಮಾಧಿಸ್ಥನಾಗಿ ದೀರ್ಘವಾಗಿ ತಪಸ್ಸನ್ನು ಮಾಡಿದ. ಅಲ್ಲೊಂದು ಹುತ್ತ ಬೆಳೆಯಿತು. ಮತ್ತೆ ಸಪ್ತರ್ಷಿಗಳು ಅಲ್ಲಿಗೆ ಬಂದು ಹುತ್ತನಿಂದ ಆತನನ್ನ ಮೇಲೆ ತೆಗೆದರು. ಆತನ ಶರೀರದ ಮೇಲೆ ಯೋಗ ಔಷಧಿಗಳ ಮೂಲಕ ಮರ್ದನ ಮಾಡಿರುವಂಥವ್ರು. ಎಷ್ಟೋ ಜೀರ್ಣ ಆಗಿತ್ತು ಆತನ ಶರೀರ. ಆ ಯೋಗದ ಮತ್ತು ಔಷಧಗಳ ಪ್ರಭಾವದಿಂದ ಆತ ಮತ್ತೆ ಚೈತನ್ಯವನ್ನು ಪಡ್ಕೊಂಡ. ಹುತ್ತದಿಂದ ಹೊರಬಂದ ಕಾರಣ ವಾಲ್ಮೀಕಿಯಾದ. ಆತನ ನಾಲಿಗೆಯ ತುದಿಯಲ್ಲಿ ಸರಸ್ವತಿ ಸ್ವಚ್ಛಂದವಾಗಿ ವಿಹಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಆತನೇ ರಾಮಾಯಣವನ್ನು ರಚನೆ ಮಾಡಿದ. ಮತ್ತೊಂದು ರಾಮಾಯಣ ಇದೆ, ಕೃತ್ಯವಾಸಿಯ ರಾಮಾಯಣ ಅಂತ ಹೇಳಿ. ಇದು ಕೂಡ ಬಹಳ ಪ್ರಸಿದ್ಧವಾದಂಥ ರಾಮಾಯಣ. ಆ ವ್ಯಾಧನ ಹೆಸರಲ್ಲಿ ರತ್ನಾಕರ ಅಂತ ಕಂಡು ಬಂದಿದೆ. ಅವನ ತಂದೆಯ ಹೆಸರು ಚ್ಯವನ. ಚ್ಯವನ ಅನ್ನೊಂದು ಭೃಗುವಂಶದಲ್ಲಿ ಹುಟ್ಟಿದ ವಿಷಯ. ಅದು ಬಹಳ ಪ್ರಸಿದ್ಧವಾದ ಸಂಗತಿ. ಭೃಗುವಂಶದಲ್ಲಿ ಹೌದು ಸುಕನ್ಯೆಯ ಪತಿ. ಭೃಗುವಂಶದಲ್ಲಿ ಪರಂಪರೆಯಲ್ಲಿ 9ನೇ ಚ್ಯವನ. ನಾರದ ಮತ್ತು ಬ್ರಹ್ಮರು ಇಬ್ಬರು ಕೂಡ ಈ ರತ್ನಾಕರನಿಗೆ ಭೇಟಿಯಾಗಿ ಅವನಿಗೆ ಉಪದೇಶ ಮಾಡಿದರು. ಬ್ರಹ್ಮನ ಆದೇಶದಂತೆ ರತ್ನಾಕರ ಸ್ನಾನ ಮಾಡಲಿಕ್ಕೆ ನದಿಗೆ ಹೋದ. ರತ್ನಾಕರ ಎಷ್ಟು ಪಾಪ ಮಾಡಿಬಿಟ್ಟಿದ್ದ ಅಂದ್ರೆ ಆತನ ದೃಷ್ಟಿಪಾತ ಆದ್ಕೊಂಡು ನದಿಯೆಲ್ಲ ಒಣಗಿ ಹೋಗಿಬಿಡ್ತು. ಅದನ್ನು ನೋಡಿ, ನನ್ನಂತ ಪಾಪಿಷ್ಟ ಬಂದದ್ದು ನೋಡಿ ನದಿ ಒಣಗುತ್ತಲ್ಲ ಅಂತ ಆತನಿಗೆ ಸಂಕಟ ಆಯಿತು. ಆಗ ಬ್ರಹ್ಮ ರತ್ನಾಕರನಿಗೆ ರಾಮನಾಮವನ್ನು ಉಪದೇಶ ಮಾಡಿದ. ಯಥಾಪ್ರಕಾರ ರಾಮನಾಮ ಆತನ ನಾಲಿಗೆಯಲ್ಲಿ ಹೊರಳಲಿಲ್ಲ. ಮರ ಅನ್ನುವಂಥ ಮಂತ್ರವನ್ನೇ ಉಪದೇಶ ಮಾಡಿಕೊಂಡು ಸ್ವೀಕಾರ ಮಾಡಿ ಆತ ಸಿದ್ಧಿಯನ್ನು ಪಡೆದುಕೊಂಡ. ಹೀಗೆ ಅನೇಕ ಭಿನ್ನ ಪಂಡಿತರ ನಡುವೆ ಇದ್ರ ಬಗ್ಗೆ ಭಿನ್ನಾಭಿಪ್ರಾಯ ಇದ್ರೂ ಕೂಡ ಕಥೆಗೊಂದು ಮಹತ್ವ ಇದೆ ಅನ್ನೋ ಕಾರಣಕ್ಕಾಗಿ ಈ ಅನುವಾದ ಪುಸ್ತಕದಲ್ಲಿಯೂ ಭಾರತೀಯ ಪ್ರಕಾಶನ ಪುಸ್ತಕದಲ್ಲಿ ಈ ಕಥೆಯನ್ನು ಸ್ವೀಕಾರ ಮಾಡಿದ್ದಾರೆ. ಮತ್ತು ವಿದ್ಯಾಮಾನ ತೀರ್ಥರು, ದೇವೇಂದ್ರ ತೀರ್ಥರು ಮತ್ತು ಈಗಿನ ವಿಷ್ಣುನಂದ ತೀರ್ಥರಂಥವರು ಕೂಡ ಆ ಕಥೆಯನ್ನು ಉದಾಹರಿಸಿದ್ದರಿಂದ ವಾಲ್ಮೀಕಿ ರಾಮಾಯಣದಂತೆ ಆನಂದ ರಾಮಾಯಣವನ್ನು ಪ್ರತ್ಯೇಕವಾಗಿ ಪ್ರವಚನ ಮಾಡ್ತಿದ್ರು. ಹೀಗೆ ಮಹತ್ವ ಇರೋದ್ರಿಂದ ಅಲ್ಲೆಲ್ಲ ಬರುವಂಥ ಕಥೆಗಳನ್ನು ನಾನು ಈ ಕಥೆಗಳನ್ನು ಇಲ್ಲಿ ಉದಾಹರಿಸಿದ್ದೇನೆ. ಅಂತೂ ಒಟ್ಟಾರೆ ಅದರ ಕಥೆಯ ಮತಿತಾರ್ಥವನ್ನು ಏನು ತಿಳ್ಕೊಳ್ಬೇಕು ಅಂತಂದ್ರೆ, ಅದರಿಂದ ಬ್ರಾಹ್ಮಣರಾದವರು ಮತ್ತು ಬ್ರಾಹ್ಮಣೇತರರಾದವರು ಎಲ್ಲರೂ ಕೂಡ ಸಮಾಜ ಒಟ್ಟಾರೆಯಾಗಿ ತಿಳ್ಕೊಳ್ಬೇಕಾದದ್ದೇನಿದೆ. ಶುಕ್ರವಾರ ದಿವಸ ವಾಲ್ಮೀಕಿ ಚರಿತ್ರೆ ಇತ್ತು, ವಾಲ್ಮೀಕಿ ಜಯಂತಿ ಇತ್ತು. ಶನಿವಾರದಿಂದ ಆರಂಭಿಸಿ ಇಲ್ಲಿ ತನಕ ನಾನು ವಾಲ್ಮೀಕಿ ಚರಿತ್ರೆಯನ್ನು ಬೇರೆ ಬೇರೆ ಕಡೆ ಬಂದದ್ದನ್ನೆಲ್ಲ ಹೇಳಿದೆ. ಒಟ್ಟಾರೆ ನಾವು ಅದನ್ನು ಗಮನಿಸಿ ತಿಳ್ಕೊಳ್ಬೇಕಾದದ್ದೇನೆಂದ್ರೆ, ಮನುಷ್ಯ ಆತ ಬ್ರಾಹ್ಮಣನೇ ಆಗಿರಲಿ, ಬೇರೆ ಜಾತಿಯವನೇ ಆಗಿರಲಿ, ಹೊಟ್ಟೆ ಹೊರೆಯುವುದಕ್ಕಾಗಿ ಒಂದು ಗೇಣು ಬಟ್ಟೆಗಾಗಿ ನಾವು ಮಾಡಬಾರ್ದನ್ನೆಲ್ಲ ಮಾಡ್ತೇವೆ. ಎಷ್ಟೇ ಪ್ರಾಮಾಣಿಕವಾಗಿ ನಾವು ಬದುಕ್ತೀವಿ ಅಂತ ಹೇಳಿದ್ರು, ಮೊನ್ನೆ ಧರ್ಮರಾಜನ ದೃಷ್ಟಾಂತ ಕೊಟ್ಟು ಹೇಳಿದೆ, ನಾವು ಮಾಡುವಂಥ ಅನ್ನಕ್ಕಾಗಿ ನಾವು ಮಾಡುವಂಥ ಪ್ರತಿಯೊಂದು ಚಟುವಟಿಕೆಗಳು ಕೂಡ ನಮ್ಮನ್ನು ಪಾಪಕ್ಕೆ ಭಾಗಿದಾರರನ್ನಾಗಿ ಮಾಡ್ತವೆ. ಅರ್ಥಕ್ಕೆ ಸಂಬಂಧಪಟ್ಟಂಥ ಪ್ರತಿಯೊಂದು ಚಟುವಟಿಕೆನೂ ಅದು ಇರೋದೇ ಹಾಗೆ. ಧೂಮೇನಾಗ್ನಿವಾವೃತ, ಅಗ್ನಿ ಇದ್ರೆ ಅಲ್ಲಿ ಧೂಮ ಹೇಗೆ ಬರಲೇಬೇಕು, ಹಾಗೆ ಅರ್ಥಕ್ಕೆ ಸಂಬಂಧಪಟ್ಟಂಥ ಪ್ರತಿಯೊಂದು ಚಟುವಟಿಕೆಯು ಹೀಗೆ ಸ್ವಲ್ಪ ಅನೈತಿಕತೆಯಿಂದ ಕೂಡಿರ್ತದೆ. ಅದಕ್ಕಾಗಿ ಅದ್ರೋಹೇಣಯೋ ಭೂತಾನ ಮತ್ತು ಮೊನ್ನೆ ಮಾತಾಡಿದೆ. ದ್ರೋಹವೇ ಆಗದಂತೆ, ಯಾರಿಗೂ ದ್ರೋಹವೇ ಆಗದಂತೆ ಬದುಕಬೇಕು. ಸಾಧ್ಯ ಆಗದಿದ್ರೆ ತೀರಾ ಅಲ್ಪವಾದಂಥ ದ್ರೋಹ ನಮ್ಮಿಂದ ಆಗುವಂತೆ ಬದುಕಬೇಕು. ಸರ್ವೇಶಾಮೇವ ಶೌಚಾನ ಅರ್ಥ ಶೌಚೋ ವಿಶಿಷ್ಯತೆ. ಅನೇಕ ಬಾರಿ ಒಂದು ಹೇಳಿದ್ದೆ, ಮನುಷ್ಯ ಮಾಡುವಂಥ ಎಲ್ಲ ಮಡಿ ಮೇಲಿಗಳು, ಎಲ್ಲ ಆಚರಣೆಗಳಲ್ಲಿ ಬಹಳ ಮುಖ್ಯ ಅಂದರೆ ಅರ್ಥ ಶೌಚ. ಯಾಕೆಂದ್ರೆ ಅರ್ಥವನ್ನು ಗಳಿಸಿ ಅದರ ಮೂಲಕ ಅನ್ನವನ್ನು ಬೇಯಿಸಿಕೊಂಡು ನಾವು ತಿಂತೀವಿ. ಅನ್ನದ ಸ್ಥೂಲ ಭಾಗ ನಮ್ಮ ಶರೀರ ಮಲರೂಪದಿಂದ ಹೋಗ್ತದೆ. ಅನ್ನದ ಸೂಕ್ಷ್ಮ ಭಾಗ ಏನಿದೆ ನಮ್ಮ ಮನಸ್ಸಾಗಬೇಕು. ಆ ಮನಸ್ಸೇ ನಮಗೆ ತತ್ವಜ್ಞಾನ ಕೊಡಬೇಕಾಗುತ್ತೆ. ಶುದ್ಧವಾದಂಥ ನಮಗೆ ಜ್ಞಾನ ಬರಬೇಕಾದ್ರೆ ಶುದ್ಧವಾದಂಥ ಅನ್ನ ಬೇಕು. ಶುದ್ಧವಾದಂಥ ಅನ್ನ ಬೇಕಾದರೆ ಶುದ್ಧವಾದಂಥ ಧನ ಸಂಪಾದನೆ ಬೇಕು. ಧನ ಸಂಪಾದನೆ ಮಾಡಲಿಕ್ಕೆ ನಾನಾ ರೀತಿಯಾಗಿ ನಮ್ಮನ್ನು ಪ್ರಚೋದಿಸುವವರು ಇರ್ತಾರೆ. ಮನುಷ್ಯ ಆ ಎಲ್ಲ ಪ್ರಲೋಭನ ಪ್ರಚೋದನೆಗಳನ್ನು ಮೀರಿ ದ್ರೋಹವೇ ಆಗದೇ ಇರುವಂತೆ, ಸಾಧ್ಯ ಆಗದಿದ್ರೆ ಅಲ್ಪ ದ್ರೋಹ ಆಗುವಂತೆ ಬದುಕಬೇಕು ಅನ್ನೋದನ್ನ ಆ ವಾಲ್ಮೀಕಿ ಕಥೆಯಿಂದ ನಾವು ಕಲ್ತ್ಕೋಬೇಕು. ಮತ್ತು ಇದು ವಾಲ್ಮೀಕಿ ಬೇಡನಾಗಿದ್ದವನು ಹೇಗೆ ಬ್ರಹ್ಮರ್ಷಿ ಆದನೋ, ಅದು ಎಲ್ಲರಿಗೂ ಕೂಡ, ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ, ಸಮಾಜದ ಎಲ್ಲ ಜಾತಿಯಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅದೊಂದು ಪಾಠ ಆಗುತ್ತೆ. ಹುಟ್ಟಿನಿಂದ ಬ್ರಾಹ್ಮಣರಾಗಿದ್ದೇವೆ ನಾವು ಅಂತ ನಾವು ಬೀಗೋದನ್ನು ನಿಲ್ಲಿಸಿ ಎಲ್ಲ ನಿಜವಾದ ಅರ್ಥದಲ್ಲಿ ನಾವು ಬ್ರಾಹ್ಮಣರಾಗಬೇಕು. ಉಳಿದವರೆಲ್ಲರೂ ಕೂಡ
ಆ ನಿಜವಾದ ಅರ್ಥದಲ್ಲಿ ಬ್ರಾಹ್ಮಣ್ಯವನ್ನು ಅಂದರೆ ಬ್ರಹ್ಮಜ್ಞಾನಿ ಅನ್ನೋ ಸ್ಥಾನವನ್ನು ಮುಟ್ಲಿಕ್ಕೆ ಪ್ರಯತ್ನ ಪಡಬೇಕು ಎಲ್ಲರೂ ಕೂಡ. ಎಲ್ಲೇ ಈ ಹರಿವಂಶದಲ್ಲಿ ಆಗಲಿ ರಾಮಾಯಣದಲ್ಲಿ ಆಗಲಿ ಎಷ್ಟೆಷ್ಟೇ ಕಡೆ ಬ್ರಾಹ್ಮಣ ಅಂತ ಎಲ್ಲೆಲ್ಲಿ ಬಂದಿತ್ತು, ನೀವು ನನ್ನ ಮಾತನ್ನು ಸುಲಭವಾಗಿ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅನೇಕ ಬಾರಿ ಬ್ರಹ್ಮಜ್ಞಾನಿ ಅಂತ ಅದನ್ನೆಲ್ಲ ಅನುವಾದ ಮಾಡ್ತಿದ್ದೆ. ಬ್ರಾಹ್ಮಣ ಅಂತ ಬಂದಲ್ಲೆಲ್ಲ ಅದನ್ನು ಬ್ರಹ್ಮಜ್ಞಾನಿ ಅನುವಾದ ಯಾಕೆ ಮಾಡ್ತಿದ್ದೆ ಅಂದರೆ, ಹುಟ್ಟಿನಿಂದ ಯಾರು ಬ್ರಾಹ್ಮಣರಾಗಿದ್ದಾರೋ ಅವ್ರು ಇರಲಿ, ಅದಲ್ಲದೆ ಉಳಿದವರೆಲ್ಲರೂ ಕೂಡ ಬ್ರಾಹ್ಮಣರಾಗಬೇಕು. ನಿಜವಾದ ಅರ್ಥದಲ್ಲಿ ಬ್ರಹ್ಮಜ್ಞಾನಿ ಅನ್ನೋ ಅರ್ಥದಲ್ಲಿ ಅವರು ಬ್ರಾಹ್ಮಣರಾಗಬೇಕು. ತಮ್ಮ ನಡೆನುಡಿಗಳನ್ನು ಅವರು ಶುದ್ಧೀಕರಿಸಿಕೊಳ್ಬೇಕು. ಆ ದೃಷ್ಟಿಯಿಂದ ಎಲ್ಲರೂ ವಾಲ್ಮೀಕಿಗಳಾಗಬೇಕು ಅನ್ನೋದಕ್ಕೆ ಈ ಕಥೆ ನಮಗೇನಿದೆ ಅದು ಪೂರಕ ಆಗಬೇಕು. ಮತ್ತೆ ಆ ಶುಕ್ರವಾರ ದಿವಸ ವಾಲ್ಮೀಕಿ ಚರಿತ್ರೆ, ವಾಲ್ಮೀಕಿ ಜಯಂತಿ ಏನಿತ್ತಲ್ಲ, ನಾಡಿನಾದ್ಯಂತ ಎಲ್ಲ ಕಡೆ ಕೂಡ ವಾಲ್ಮೀಕಿಯ ವಿಚಾರ ಸಂಕಿರಣಗಳು, ವಾಲ್ಮೀಕಿಯ ನಮಸ್ಕಾರಕ್ಕಾಗಿ ಕಾರ್ಯಕ್ರಮಗಳೆಲ್ಲ ಕಡೆ ನಡೆದವು. ಅಲ್ಲಿ ಒಂದು ಕಡೆ ಏನು ಬಂತಂದ್ರೆ, ಕುವೆಂಪುವಿನಿಂದ ಆರಂಭಿಸಿ ವೀರಪ್ಪ ಮೊಯ್ಲಿಗಂತ ಎಲ್ಲರೂ ಕೂಡ ಶೂದ್ರ ಪ್ರಜ್ಞೆಯನ್ನು ಹೊಂದಿದವರೇ. ಪ್ರೊಫೆಸರ್ HV ಕೋಲ್ಕಾರ್ ಅನ್ನೋರು ಬೆಳಗಾವಿನವರು ಆ ಒಂದು ವಿಚಾರ ಸಂಕಿರಣದಲ್ಲಿ ಮಾತಾಡಿ ಅವರೆಲ್ಲರೂ ಕೂಡ ಶೂದ್ರ ಪ್ರಜ್ಞೆಯನ್ನು ಹೊಂದಿದ್ದವರೇ. ವಾಲ್ಮೀಕಿ ಕೂಡ ಆ ಶೂದ್ರ ಪ್ರಜ್ಞೆಯನ್ನು ಹೊಂದಿದ್ದವನು, ಆ ಮೂಲಕ ಕಾವ್ಯ ರಚನೆ ಮಾಡಿದ ಅಂತೆಲ್ಲ ಬಂತು. ಶೂದ್ರ ಪ್ರಜ್ಞೆ ಅಂತಂದ್ರೆ ಅದರ ಅರ್ಥ ಏನು? ಯಾವಾಗ ಶೂದ್ರರು ತುಳಿತಕ್ಕೊಳಗಾಗಿದ್ರು ಅವರು ಆ ಅನ್ಯಾಯವನ್ನು ಪ್ರತಿಭಟಿಸುವಂಥ ಪ್ರಯತ್ನವನ್ನು ಮಾಡಿ ಅವರು ಮೇಲಕ್ಕೆ ಬರಬೇಕು. ಅಂದರೆ ನಾನೀಗ ಎಲ್ಲರೂ ಬ್ರಾಹ್ಮಣರೇ ಆಗಬೇಕು ಅಂತ ಏನು ಹೇಳಿದ್ನಲ್ಲ ನಾನು, ಅದಕ್ಕೂ ಸಮಾನತೆ ಇದೆ. ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಬ್ರಹ್ಮಜ್ಞಾನಿ ಅನ್ನೋ ಅರ್ಥದಲ್ಲಿ ಬ್ರಾಹ್ಮಣ ಆಗಬೇಕು. ಬ್ರಹ್ಮಜ್ಞಾನಿ ಅನ್ನೋ ಅರ್ಥದಲ್ಲಿ ಬ್ರಾಹ್ಮಣನಾಗಬೇಕು. ಅದಕ್ಕೆ ತಕ್ಕಂತೆ ತನ್ನ ಪ್ರಯತ್ನಗಳನ್ನು, ತನ್ನ ಮನೋವ್ಯಾಪಾರಗಳನ್ನು ರೂಢಿಸ್ಕೊಳ್ಬೇಕು ಅಂತ ಅದನ್ನ ಅರ್ಥ ಮಾಡಬೇಕು. ಇವತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ಶೂದ್ರ ಪ್ರಜ್ಞೆ, ಈ ಬ್ರಾಹ್ಮಣ ಪ್ರಜ್ಞೆ, ಇವೆಲ್ಲ ಪ್ರಜ್ಞೆಗಳನ್ನು ಮೀರಿ ನಾವು ಮಾನವ ಪ್ರಜ್ಞೆಯನ್ನು ಬೆಳೆಸ್ಕೋಬೇಕಾಗಿದೆ. ಆ ಮಾನವ ಪ್ರಜ್ಞೆ ನಾವು ಬೆಳೆಸ್ಕೊಂಡ್ರೆ ಅದ್ರ ಮೂಲಕ ಸಮಾಜ, ಅದನ್ನೆಲ್ಲ ನಾವು ವಿಕಾಸದಲ್ಲಿ ಹೇಳಿದ್ದೇನೆ, ಆದರೆ ಕಳೆದ ಶನಿವಾರ ದಿವಸ ಅದನ್ನು ಪತ್ರಿಕೆಯಲ್ಲಿ ನೋಡಿದ್ರಿಂದ ಅದಕ್ಕೆ ಸ್ವಲ್ಪ ಉತ್ತರ ರೂಪವಾಗಿ ಕೇವಲ ಶೂದ್ರ ಪ್ರಜ್ಞೆ ಬೆಳೆಸ್ಕೋಬೇಕು ಅಂತಾರೆ, ಬ್ರಾಹ್ಮಣರು ಬ್ರಾಹ್ಮಣ ಪ್ರಜ್ಞೆ ಬೆಳೆಸ್ಕೋಬೇಕು ಅಂತಾರೆ, ವೈಷ್ಣವ ಪ್ರಜ್ಞೆ ಬೆಳೆಸ್ಕೋಬೇಕು ಅಂತಾರೆ, ಸ್ಮಾರ್ಥ ಪ್ರಜ್ಞೆ ಬೆಳೆಸ್ಕೋಬೇಕು ಅಂತಾರೆ, ಮತ್ತೆ ಯಾರು ನಮ್ಗೆ ಎಡಗೈ ಪ್ರಜ್ಞೆ ಬೇಕಂತಾರೆ, ಮತ್ತೊಬ್ರು ಬಲಗೈ ಪ್ರಜ್ಞೆ ಬೇಕಂತಾರೆ. ಸಮಾಜ ಒಡಿತಾ ಹೋದರೆ ಈ ಸಮಾಜದಲ್ಲಿ ಉಳಿಯೋರು ಯಾರು ಕೊನೆಗೆ? ಅದಕ್ಕಾಗಿ ಎಲ್ಲರೂ ಇವಾಗ ಬೆಳೆಸ್ಕೋಬೇಕಾದ್ದು ಏನಂದ್ರೆ ರಾಮಪ್ರಜ್ಞೆ. ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಜಾಗೃತಿ ಸಂಘ ಅಂತ ಇಸ್ಕಾನ್ ಆಗಿದೆ, ಹಾಗೆ ನಾವು ಈಗ ಬೆಳೆಸ್ಕೋಬೇಕಾದ್ದು ಅಂದ್ರೆ ರಾಮಪ್ರಜ್ಞೆ. ರಾಮಾಯಣದಲ್ಲಿ ಆಳವಾಗಿ ನಾವು ಇನ್ನು ಮುಂದೆ ಇಳಿಯೋದಕ್ಕಿಂತ ಮೊದಲು ಬೆಳೆಸ್ಕೊಳ್ಬೇಕಾದಂಥ ಪ್ರಜ್ಞೆ ಅಂದರೆ ಪರಿಶುದ್ಧವಾದಂತಹ ರಾಮಪ್ರಜ್ಞೆ. ಅದನ್ನು ಬೆಳೆಸ್ಕೊಳ್ಬೇಕು. ಪರಿಶುದ್ಧವಾದಂಥ ರಾಮಪ್ರಜ್ಞೆ ಅಂದರೆ ಯಾಕೆ ಹೇಳಿದೆ? ನಮ್ಮ ರಾಜ್ಯದಲ್ಲಿ ಅಷ್ಟೊಂದು ದ್ವೇಷದ ಪರಿಸ್ಥಿತಿ ಇಲ್ಲ. ಇದನ್ನೆಲ್ಲ ತಮಿಳುನಾಡಿನಲ್ಲಿ ಈ ಕೆಲವು ರಾಜಕೀಯ ಪಕ್ಷಗಳು ಅಂದ್ರೆ ಅವರು ಓಟಿಗಾಗಿ ಏನೂ ಮಾಡ್ತಾರೆ, ಯಾರನ್ನೂ ಬೈತಾರೆ, ಏನೂ ಮಾಡ್ತಾರೆ. ರಾಮನ, ಸೀತೆಯ, ಲಕ್ಷ್ಮಣನ ಚಿತ್ರಗಳಿಗೆ ಚಪ್ಪಲಿ ಹಾರ ಹಾಕೋದು, ಅದನ್ನು ಮೆರವಣಿಗೆ ಮಾಡೋದು. ಈ ರಾಮಾಯಣದ ಬಗ್ಗೆ, ಆಮೇಲೆ ವೇದಗಳ ಬಗ್ಗೆ, ಪುರಾಣಗಳ ಬಗ್ಗೆ ದ್ವೇಷವನ್ನು ಜನರ ಮನಸ್ಸಿನಲ್ಲಿ ಹರಡಿ ಅದರ ಮೂಲಕ ತಮ್ಮ ಬೇಳೆಯನ್ನು ತಾವು ಬೇಯಿಸಿಕೊಳ್ಳೋದು, ಇಂಥ ಒಂದು ಪರಿಸ್ಥಿತಿ ತಮಿಳುನಾಡಿನಲ್ಲಿತ್ತು. ಇಂಥ ಕಲುಷಿತವಾದಂಥ ಪ್ರಜ್ಞೆಗಳು ನಮಗೆ ಬೇಡ. ಯಾಕೆಂದ್ರೆ ರಾಮಪ್ರಜ್ಞೆ ಅಂದ್ರೆ ಬೇಡ, ಅದೇನು ಬ್ರಾಹ್ಮಣರ ಗುತ್ತಿಗೆ. ರಾಮನವನಿಂದ ಬ್ರಾಹ್ಮಣರೇ ಜಪ ಮಾಡಬೇಕು ಅಂತ ಏನಿಲ್ಲ, ಎಲ್ಲರೂ ಅದನ್ನು ಬೆಳೆಸ್ಕೊಳ್ಬೇಕು. ಆ ಹೊರಗಡೆ ಹೋಗಿ ರಾಮನ ಚಿತ್ರಗಳಿಗೆ ಚಪ್ಪಲಿ ಹಾರ ಹಾಕೋದು, ಒಳಗಡೆ ಬಂದು ಬ್ರಾಹ್ಮಣರಿಗೆ ನೀವು ವಿಚಾರ ಮಾಡಬೇಡಿ, ಏನು ಮನಸ್ಸಿಗೆ ದುಃಖ ಮಾಡ್ಕೊಳ್ಬೇಡಿ, ಇದೆಲ್ಲ ನಾವು ನಮ್ಮ ರಾಜಕೀಯ ಚಟುವಟಿಕೆಗಳಿವು ಅಂತ ಹೇಳ್ತಿದ್ವಿ. ಇದೆಲ್ಲ ಯಾರು ಮಾಡ್ತಿದ್ರು? ಪೆರಿಯಾರ್ ರಾಮಸ್ವಾಮಿ ನಾಯ್ಕರ್, ಇವತ್ತಿನ ಅಣ್ಣಾ ದ್ರಾವಿಡ ಮುನ್ನೇತ್ರ ಕಳಗಂ, ದ್ರಾವಿಡ ಮುನ್ನೇತ್ರ ಕಳಗಂ, ಇವೆಲ್ಲ ಅದರ ಸಂತತಿ. ರಾಜಕಾರಣದಿಂದ ಟೀಕೆ ಮಾಡೋದು ನನ್ನ ಉದ್ದೇಶ ಏನಲ್ಲ, ಅದಕ್ಕೆ ಸಂದರ್ಭ ಅಲ್ಲ. ನಾವು ಬೆಳೆಸ್ಕೊಳ್ಬೇಕಾದಂತಹ ಪರಿಶುದ್ಧವಾದಂತಹ ರಾಮಪ್ರಜ್ಞೆಗೆ ಇಂಥ ಅಡಚಣೆಗಳು ಬರಬಾರದು. ಯಾಕೆ ರಾಮನಿಗೆ ಚಪ್ಪಲಿ ಹಾರ ಹಾಕಬೇಕು? ತಮಿಳುನಾಡಿನಲ್ಲಿ ಕಂಬ ರಾಮಾಯಣ ಅಂತ ಬಹಳ ಪ್ರಸಿದ್ಧವಾದಂಥ ರಾಮಾಯಣ ಇದೆ. ಆ ಕಂಬ ರಾಮಾಯಣ ತಮಿಳಿನ ಭಾಷೆ, ತಮಿಳಿನ ಮೂಲ ಸುಗಂಧ, ಅದರ ಸೌಂದರ್ಯ ಏನಿದೆ ಅದನ್ನು ಬಲ್ಲವರ ಬಾಯಿಂದ ನಾವು ಕೇಳಬೇಕು. ನಮ್ಮ ಕಿವಿಗೆ ಬಿದ್ದಂಥ ತೆಲುಗು ತಮಿಳು ಏನಿದೆ, ಈ ಕೂಲಿ ಮಾಡೋರು ತೆಲುಗು ನಮ್ಮ ಕಿವಿಗೆ ಬಿದ್ದಿದ್ದು, ಹಾಗಾಗಿ ನಮಗೆ ಬಹಳ ಕಠೋರವಾಗಿ ಕೇಳಿಸ್ತದೆ. ಆದರೆ ಮೂಲತಃ ಕಂಬರಂಥ ಋಷಿ ಸದಸ್ಯನಾದಂತಹ ಕವಿ ಏನಿದ್ದ, ಆತ ರಚನೆ ಮಾಡಿದಂಥ ಕಂಬ ರಾಮಾಯಣ ಇದೆ. ಈ ಮುಂದೆ ರಾಮಾಯಣವನ್ನೆಲ್ಲ ಹೇಳುವಾಗ ಆ ಕಂಬ ರಾಮಾಯಣದ ಕೆಲವು ಅಂಶಗಳನ್ನು ಕೂಡ ನಾನು ಸ್ವಲ್ಪ ಹೇಳುವನಿದ್ದೇನೆ. ಕೆಲವರು ಬಾಯಿಂದ ಆ ಕಂಬ ರಾಮಾಯಣದ ಸೊಗಸನ್ನು ಸಾಂದರ್ಭಿಕವಾಗಿ ಅಲ್ಲಲ್ಲಿ ಕೇಳಿದ್ದಿತ್ತು. ಈಗ ಮತ್ತೊಬ್ಬರು ಆ ಕಂಬ ರಾಮಾಯಣದಲ್ಲಿ ತಜ್ಞರಾದವರು ನನಗೆ ಸಿಕ್ಕಿರೋದ್ರಿಂದ
ಬೆಂಗಳೂರಿನಲ್ಲಿ ಒಬ್ಬರು ಭೇಟಿಯಾಗಿದ್ದಾರೆ, ಆದ್ದರಿಂದ ಅವ್ರ ಮೂಲಕ ಅದನ್ನು ತಿಳ್ಕೊಂಡು ಹೇಳೋ ಪ್ರಯತ್ನ ಮಾಡ್ತೀನಿ. ಅಂತೂ ಆ ರಾಜಕೀಯ ಪಕ್ಷಗಳಿಗೆ ಕಂಬ ಯಾಕೆ ಆದರ್ಶ ಆಗಬಾರ್ದು? ಕಂಬರು ಅವರು ತಮಿಳುನಾಡಿನವರಲ್ಲ, ರಾಮನನ್ನು ಹೊಗಳಬಾರ್ದಲ್ಲ ಅವರು. ಆ ಆದರ್ಶಗಳು ನಮ್ಮ ಕಣ್ಣೆದುರಿಗಿರಬೇಕು. ಆ ಆದರ್ಶಗಳನ್ನು ನಾವು ರೂಢಿಸಿಕೊಂಡು ರಾಮಪ್ರಜ್ಞೆಯನ್ನು ರೂಢಿಸ್ಕೊಳ್ಬೇಕು. ರಾಮಾಯಣ ಅಂದರೆ, ವೇದ ಅಂದರೆ, ಪುರಾಣ ಅಂದರೆ ಅದೇನು ಬ್ರಾಹ್ಮಣರ ಆಸ್ತಿ ಏನಲ್ಲಲ್ಲ. ಅದ್ರ ಬಗ್ಗೆ ನಮ್ಗೆ ಯಾಕೆ ತಿರಸ್ಕಾರ ಇರಬೇಕು? ನಮ್ಗೆ ಯಾಕೆ ಹೆದರಿಕೆ ಇರಬೇಕು? ಎಲ್ಲನೂ ಓದಲಿಕ್ಕೆ ಅನುಕೂಲ ಇದೆಯಲ್ಲ ಈಗಿನ ಕಾಲದಲ್ಲಿ. ಯಾರು ಸೊಟ್ಟಾಗಿ ಓದಿಲ್ಲಲ್ಲ. ಹೀಗೆ ಪರಿಶುದ್ಧವಾದಂತಹ ರಾಮಪ್ರಜ್ಞೆಯನ್ನು ನಾವು ಜಾಗೃತ ಮಾಡ್ಕೊಳ್ಳೋದ್ರಲ್ಲಿ ಇಂಥ ಯಾವ ಅಡಚಣೆಗಳು ನಮಗೆ ಬರದೇ ಇರಲಿ. ಮುಂದೆ ರಾಮಾಯಣ ಕಥೆಯನ್ನು ಕೇಳೋದ್ರಲ್ಲಿ ನಮಗೆ ಆ ಒಂದು ವಿಶುದ್ಧಿ ನಮ್ಮ ಮನಸ್ಸಿಗೆ ಬರಲಿ ಅಂತ ಹೇಳೋದಕ್ಕಾಗಿ ಇದನ್ನೆಲ್ಲ ಹೇಳಿದೆ. ಮುಂದೆ ಕಂಬ ರಾಮಾಯಣ ಇತ್ಯಾದಿಗಳಿಂದ ಸಂದರ್ಭದಲ್ಲಿ ಎಲ್ಲೆಲ್ಲಿ ಬರ್ತದೋ ಅಲ್ಲಿ ಅದನ್ನು ರೂಢಿಸ್ಕೋತೇನೆ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಆ ವ್ಯಾಧನಾದವನು ಬ್ರಹ್ಮರ್ಷಿಯ ಮಟ್ಟವನ್ನೇನು ಮುಟ್ಟಿದ ಅದಕ್ಕೆ ಎಲ್ಲರೂ ಮಾನ್ಯತೆ ಕೊಟ್ಟರಲ್ಲ. ಸ್ವಯಂ ಚತುರ್ಮುಖ ಬ್ರಹ್ಮ, ಸಪ್ತರ್ಷಿಗಳು, ನಾವೆಲ್ಲರೂ ಅದಕ್ಕೆ ಮಾನ್ಯತೆ ಕೊಟ್ಟರಲ್ಲ. ಅದು ಬ್ರಾಹ್ಮಣರಿಗೊಂದು, ನಮಗೆಲ್ಲರಿಗೊಂದು ಮಾದರಿ ಆಗಬೇಕು. ಅಂಥ ಅದ್ಭುತವಾದಂಥ ದೈವಿಕ ಮಹತ್ವವನ್ನು ಬೇರೆ ಯಾವ ಜಾತಿಯವರಾದರೂ ಎಂಥವರಾದರೂ ಪಡ್ಕೊಂಡ್ರು ಅದನ್ನು ಮುಕ್ತ ಮನಸ್ಸಿನಿಂದ ಸ್ವೀಕಾರ ಮಾಡುವಂಥ ಗುಣ ನಮಗೆ ಬರಬೇಕು. ಈಗ ಇಲ್ಲ ಅಂತ ಹೇಳಿಲ್ಲ ನಾನು, ಯಾಕಂದರೆ ನಮ್ಮ ಪರಂಪರೆ ಹಾಗೆ ಇತ್ತು. ನಾವು ಅದನ್ನು ಹರಿವಂಶದಲ್ಲಿ ನೋಡಿದೆವು. ಏನು ನೋಡಿದೆವು ಅಂದರೆ, ಇಡೀ ಹರಿವಂಶವನ್ನು ಅದನ್ನೇ ಹೇಳಿದವರು ಲೋಮಹರ್ಷಣ ಸೂತ ಪುರಾಣಿಕರು. ಸೂತ ಪುರಾಣಿಕರು ಆಗಿನ ಕಾಲದ ಜಾತಿ ವ್ಯವಸ್ಥೆಯಲ್ಲಿ ಕೆಳಗಿನವರು ಬ್ರಾಹ್ಮಣರಿಗಿಂತ. ಆದರೆ ಎಲ್ಲ ಋಷಿಗಳು, 10,000 ಜನ ಋಷಿಗಳು ಆ ಸೂತ ಪುರಾಣಿಕರನ್ನು ಮೇಲೆ ಸ್ಥಾನದಲ್ಲಿ ಕೂಡಿಸಿ ತಾವು ಕೆಳಗಿನ ಸ್ಥಾನದಲ್ಲಿ ಕೂತು ಬ್ರಹ್ಮನ್ ಅಂತ ಅವರನ್ನು ಸಂಬೋಧನೆ ಮಾಡಿ ಆ ಪುರಾಣಗಳನ್ನು ಕೇಳಿದರು. ಅವರ ಆದರ್ಶ ನಮಗೂ ಇವತ್ತು ಕೂಡ ಆದರ್ಶ ಇರಬೇಕು. ಮತ್ತು ಬಲರಾಮ ಆ ಸೂತ ಪುರಾಣಿಕರನ್ನು ಸಂಹಾರ ಮಾಡಿದಾಗ ಈ ಸೂತ ನಮ್ಮೆಲ್ಲರಿಗಿಂತ ಕೆಳಗಿನ ಜಾತಿಯ ಮೇಲಾಗಿ ಕೂತ ನಮಗೆ ಉಪದೇಶ ಮಾಡ್ತಿದ್ದಾನೆ ಅಂತ ಬಲರಾಮ ಸಿಟ್ಟು ಮಾಡಿಕೊಂಡು ಸೂತನನ್ನು ಸಂಹಾರ ಮಾಡಿದ. ಆವಾಗ ಅಲ್ಲಿರುವಂಥ 10,000 ಜನ ಋಷಿಗಳೆಲ್ಲ ಅದನ್ನು ಪ್ರತಿಭಟನೆ ಮಾಡಿದರು. ಬಲರಾಮನೇ, ನೀವು ತಪ್ಪು ಮಾಡಿದ್ದಿ, ನಾವು ಆತನ ಜಾತಿ ದೃಷ್ಟಿಯಿಂದ ಅಳೆಯಲಿಲ್ಲ. ಅವನು ಬ್ರಹ್ಮಜ್ಞಾನವನ್ನು ನಾವು ಗುರುತಿಸಿ ಬ್ರಹ್ಮಪೀಠದಲ್ಲಿ, ವ್ಯಾಸಪೀಠದಲ್ಲಿ ಆತನನ್ನು ಕೂಡಿಸಿ ಆತನ ಕಡೆಯಿಂದ ನಾವು ತತ್ವಜ್ಞಾನವನ್ನು ಪಡ್ಕೊಳ್ಳಿಕ್ಕಾಗಿ ಕಾತರರಾಗಿದ್ದೆವು. ನೀನು ತಪ್ಪು ಮಾಡಿ ಅಂತ ಬಲರಾಮನನ್ನು ಖಂಡನೆ ಮಾಡಿದರು. ಖಂಡನೆ ಮಾಡಿ ಪ್ರಾಯಶ್ಚಿತ್ತಾರ್ಥವಾಗಿ ತೀರ್ಥಯಾತ್ರೆ ಮಾಡು ಅಂತ ಹೇಳಿದರು. ಅಥವಾ ತೀರ್ಥಯಾತ್ರೆ ಮಾಡೋ ಸಂದರ್ಭದಲ್ಲೇ ಆತ ಹರಣೆ ಮಾಡಿದ್ದಾನೆ. ನನಗೆ ಈ ಸಂದರ್ಭದಲ್ಲಿ ಅವೆಲ್ಲ ಸೂಕ್ಷ್ಮ ವಿವರಗಳು ನೆನಪಾಗೋದಿಲ್ಲ. ಅಂತೂ ಸೂತ ಪುರಾಣಿಕರದು, ವಾಲ್ಮೀಕಿ ಋಷಿಗಳದು ಇವೇನು ದೃಷ್ಟಾಂತಗಳಿವೆ, ಈ ದೃಷ್ಟಾಂತಗಳು ನಮಗೆ ಸಮಾಜದ ಪ್ರತಿಯೊಂದು ವರ್ಗದಲ್ಲಿ, ಪ್ರತಿಯೊಂದು ಜಾತಿಯಲ್ಲಿರುವಂಥ ಎಲ್ಲರಿಗೂ ಕೂಡ ಅವು ಮಾರ್ಗದರ್ಶನ ಆಗಬೇಕು. ಆ ಮಟ್ಟವನ್ನು ನಾವು ಮುಟ್ಟಬೇಕು. ಮುಟ್ಟಿ ಪರಿಶುದ್ಧವಾದಂಥ ರಾಮಪ್ರಜ್ಞೆಯನ್ನು ನಾವು ಗಳಿಸಿಕೊಂಡು ರಾಮಾಯಣವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ. ಕುವೆಂಪುಗೂ ಅರ್ಥ ಆಗಲಿಲ್ಲ ರಾಮಾಯಣ, ಅದೆಲ್ಲ ಮುಂದೆ ನೋಡುವಂತೇನೆ. ರಾಮಾಯಣ ಮಹಾನ್ ವೈಷ್ಣಂ ರಾಮಾಯಣ ದರ್ಶನಂ ಅಂತ ಅವರೇನು ಪುಸ್ತಕ ಬರೆದಿದ್ದಾರೆ, ಅದನ್ನೆಲ್ಲ ಮುಂದೆ ವಿಮರ್ಶೆ ಮಾಡುವಂತೇನೆ. ಅಷ್ಟು ಸುಲಭವಾಗಿ ಅರ್ಥ ಆಗೋದಲ್ಲ. ವೇದಗಳಾಗಲಿ ಪುರಾಣಗಳಾಗಲಿ ಅವು ದೇವತಾ ಸ್ವರೂಪಗಳಾದವು, ತಮ್ಮನ್ನು ತಾವು ಸುಲಭವಾಗಿ ಬಿಟ್ಕೊಡೋದಲ್ಲ. ಅದನ್ನು ಯಾರಿಗೂ ಶುದ್ಧವಾದಂಥ ರಾಮಪ್ರಜ್ಞೆ ಇಲ್ಲವೇ ಇದ್ದರೆ ಅದು ಬ್ರಾಹ್ಮಣರಿಗೂ ಅರ್ಥ ಆಗೋದಿಲ್ಲ, ಬೇರೆಯವ್ರಿಗೂ ಅರ್ಥ ಆಗೋದಿಲ್ಲ. ಹೀಗೆ ಆ ಶುದ್ಧಿಯನ್ನು ನಾವು ಬೆಳೆಸ್ಕೋಬೇಕು ಅಂತ ಒಂದು ಅನುಸಂಧಾನವನ್ನು ನಾವು ಮಾಡಿಕೊಂಡು ಇವತ್ತಿನ ಕಥಾನಕೆಯಿಂದ ಅದನ್ನು ಮುಗಿಸ್ತೇನೆ.